ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಸಲುವಾಗಿ ಮ್ಯಾಟ್ರಸಸ್ ಚಾಪ್ಟರ್ನ ಡಿಸ್ಕಷನ್ ಮಾಡಲಿಕ್ಕೆ ಬಂದಿನಿ. ಸೊ ಇದಕ್ಕಿಂತ ಮುಂಚೆ ನಾನು ಭಾಳ ಸತಿ ಮ್ಯಾಟ್ರಸ್ ಚಾಪ್ಟರ್ ಕಂಪ್ಲೀಟ್ ಅಪ್ಲೋಡ್ ಕೂಡ ಮಾಡಿದ್ದೆ. ಆದರೆ ಮತ್ತೊಂದು ಸತಿ ಈ ವರ್ಷ ಯಾರೆಲ್ಲ ಈ ವರ್ಷ ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ, ಅಂದರೆ 2026 ಮತ್ತು 27 ಬ್ಯಾಚ್ ಸಲುವಾಗಿನೇ ಮತ್ತೆ ನಾನು ಈ ಒಂದು ಮ್ಯಾಟ್ರಸ್ ಚಾಪ್ಟರ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಕಂಪ್ಲೀಟ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ ಆಗಿರ್ಬೋದು, ಎಕ್ಸಸೈಸ್ ಎಕ್ಸಾಂಪಲ್, ಸಾಲ್ಡ್ ಎಕ್ಸಾಂಪಲ್, ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಹಾಗೆ MCQ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಯಾರೆಲ್ಲ ನನ್ನ ಓಲ್ಡ್ ಸ್ಟೂಡೆಂಟ್ಸ್ಗಳಿದ್ದೀರಾ, ಆದಷ್ಟು ನಿಮ್ಮ ಜೂನಿಯರ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಸ್ಟೂಡೆಂಟ್ಸ್. ಓಕೆ, ಯಾಕಂದರೆ ನನಗೆ ಎಲ್ಲ ವೀಡಿಯೋಸ್ಗಳು ಫ್ರೀ ಕ್ಲಾಸಸ್ಗಳಾಗಿರೋದ್ರಿಂದ ಸೊ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳಿಗೆ ರೀಚ್ ಆಗಲಿ ಅಂತ. ಓಕೆ, ಸೊ ಬನ್ನಿ ಮೊದಲೇದಾಗಿ ಈ ಮ್ಯಾಟ್ರಸಸ್ ಚಾಪ್ಟರ್ಸ್ ಇಂಪಾರ್ಟೆನ್ಸ್ ಏನಂತ ತಿಳ್ಕೊಳ್ಳೋಣ. ಈ ಮ್ಯಾಟ್ರಸಸ್ ಚಾಪ್ಟರು ನಿಮ್ಗೆ ಆಲ್ರೆಡಿ ತಿಳಿದ ಹಾಗೆ ಈಸಿಯೆಸ್ಟ್ ಚಾಪ್ಟರು. ಹಾಗೆ ಈ ಚಾಪ್ಟರ್ ಮೇಲೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನೆಲ್ಲ ಕ್ವಶನ್ಸ್ಗಳು ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಹಾಗೆ KCTಯಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ MCQ ಕ್ವಶನ್ಸ್ಗಳು 1 ಅಥವಾ 2 ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ಗಳಿರುತ್ತೆ. ಅದಾದಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗಳಿರಲ್ಲ ಸ್ಟೂಡೆಂಟ್ಸ್, ಇದರಲ್ಲಿ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನ್ಸ್ಗಳಿರುತ್ತೆ. ಅದಾದಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ಗಳಿರುತ್ತೆ. ಸೊ ಇದಿಷ್ಟು ಈ ಒಂದು ಚಾಪ್ಟರ್ದು ವೇಟೇಜು. ಕೆಲವೊಂದು ಸತಿ 1 ಮಾರ್ಕ್ಸ್ ಕ್ವಶನ್ಸ್ ಸ್ವಲ್ಪ 1 ಅಥವಾ 2 ಕ್ವಶನ್ಸ್ಗಳನ್ನು ಕೇಳುವಂಥ ಚಾನ್ಸಸ್ಗಳಿರುತ್ತೆ. ಬಟ್ ಜಾಸ್ತಿ ಟೈಮ್ ಕೇಳೋದು ಒಂದು MCQ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಅದಾದಮೇಲೆ 3 ಮಾರ್ಕ್ಸದ್ದು 1 ಕ್ವಶನ್ ಇರುತ್ತೆ. ಅದಾದಮೇಲೆ 5 ಮಾರ್ಕ್ಸದ್ದು 1 ಕ್ವಶನ್ ಇರುತ್ತೆ. ಸೊ ಇದು ಈ ಒಂದು ಚಾಪ್ಟರ್ದು ಥಿಯರಿದು ವೇಟೇಜು. ಇನ್ನು KCT ಎಕ್ಸಾಮ್ ಬಂದರೆ KCTಯಲ್ಲಿ ಸಾಕಷ್ಟು ಕ್ವಶನ್ಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ಈಸಿ ಇದೆ ಅಂತ ಹೇಳಿ ಇದರಲ್ಲೇ ಜಾಸ್ತಿ ಕ್ವಶನ್ಸ್ಗಳು, ಅಂದರೆ ಮಿನಿಮಮ್ ಏನಿಲ್ಲ ಅಂದರೆ 3 ರಿಂದ 4 ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ಗಳಿದೆ. ಓಕೆ, ಕೆಲವೊಂದು ಸತಿ 5 ಕ್ವಶನ್ ಕೂಡ ಕೇಳಿದ್ದಾರೆ KCT ಎಕ್ಸಾಮಲ್ಲಿ. ಒಂದು ಚಾಪ್ಟರಿಂದ 1 ಕ್ವಶನ್ ಬರೋದೇ ಕಠಿಣ ಇರುತ್ತೆ. ಹಾಗಿರುವಾಗ ಈ ಒಂದು ಮ್ಯಾಟ್ರಸಸ್ ಚಾಪ್ಟರ್ ಮೇಲೆ KCT ಎಕ್ಸಾಮಲ್ಲಿ ಓಕೆ ಕರ್ನಾಟಕ ಎಂಟ್ರೆನ್ಸ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀರಾ, ನಿಮ್ದೇನು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗುತ್ತಲ್ಲ ಅವಾಗ ಅದರಲ್ಲಿ ಈ ಚಾಪ್ಟರ್ ಮೇಲೆ ಮಿನಿಮಮ್ 4 to 5 ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇರೋದ್ರಿಂದ ಈ ಚಾಪ್ಟರ್ನ ಡಿಟೇಲ್ ಆಗಿ ಸ್ಟಡಿ ಮಾಡಿ. ಬಹಳ ಈಸಿ ಇದೆ, ಥಿಯರಿ ಪರ್ಪಸ್ ಮಾತ್ರ ಸ್ಟಡಿ ಮಾಡಬೇಡಿ. ಪ್ರತಿಯೊಂದು ಲೈನ್ ಟು ಲೈನು ಅಬ್ಸರ್ವ್ ಮಾಡಿ, ಇಂಪಾರ್ಟೆಂಟ್ ಡೆಫಿನಿಷನ್ ಆಗಿರ್ಬೋದು, ಫಾರ್ಮುಲಾಸ್ ಆಗಿರ್ಬೋದು, ಕ್ವಶನ್ಸ್ಗಳಾಗಿರ್ಬೋದು ಕಂಪ್ಲೀಟಾಗಿ ಸಾಲ್ವ್ ಮಾಡಿ ನಿಮ್ಮದೇ ಆದಂಥ ಒಂದು ಶಾರ್ಟ್ ನೋಟ್ಸ್ನ ಮಾಡ್ತಾ ಹೋಗಿ. ಅದು ನಿಮಗೆ KCT ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಮ್ಯಾಟ್ರಿಕ್ಸಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಮೊದಲೇದಾಗಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಅದರದ್ದು ಡೆಫಿನೇಷನ್ನ ಅರ್ಥ ಮಾಡ್ಕೊತಾ ಹೋಗೋಣ ಸ್ಟೂಡೆಂಟ್ಸ್. ಏನಿದೆ ನೋಡಿ ಮ್ಯಾಟ್ರಿಕ್ಸ್ ಅಂತಂದರೆ, ಫಸ್ಟ್ ನಾವಿಲ್ಲಿ ಎ ಮ್ಯಾಟ್ರಿಕ್ಸ್ ಈಸ್ ಆನ್ ಆರ್ಡರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಅ ನಂಬರ್ಸ್ ಅಗೇನ್ ಆಫ್ ಅ ಫಂಕ್ಷನ್, ನಂಬರ್ಸ್ ಅಥವಾ ಫಂಕ್ಷನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ರೆಕ್ಟ್ಯಾಂಗಲ್ ಅಲ್ಲಿ ಒಂದು ಅರೇಂಜ್ಮೆಂಟ್ ಮಾಡೋದು. ನೋಡಿ ಇಲ್ಲೆಲ್ಲ ಎಕ್ಸಾಂಪಲ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ. ಏನಿದೆ ಇಲ್ಲೊಂದು ಎಕ್ಸಾಂಪಲ್ ಇದೆ ರೆಕ್ಟ್ಯಾಂಗ್ಯುಲರ್ದು. ಸೊ ಇದರಲ್ಲಿ ಒಂದು ಈ ಥರ ಎಲಿಮೆಂಟ್ಸ್ಗಳನ್ನ ಬರ್ಕೊಂಡಿದ್ದೀನಿ, ಅಥವಾ ಫಂಕ್ಷನ್ಸ್ಗಳನ್ನಾದರೂ ಬರೀಬೋದು. ಇಲ್ಲಿ ನೋಡಿ ಕಾಸ್ ಎಕ್ಸ್ ಅನ್ನೋದೊಂದು ಫಂಕ್ಷನ್ ಇದೆನಾ, ಈ ಥರ ಫಂಕ್ಷನ್ಸ್ಗಳನ್ನ ಹಾಕಿ ಆದರೂ ಬರೀಬೋದು, ಅಥವಾ ನಂಬರ್ಸ್ಗಳನ್ನಾದರೂ ಯೂಸ್ ಮಾಡ್ಬೋದು. ಅದು ಯಾವ ಥರ ಇರಬೇಕು, ಒಂದು ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟಲ್ಲಿ ಇರಬಹುದು. ಓಕೆ, ನಾನು ಇಲ್ಲಿ ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಈ ಥರನೂ ಬರೀಬೋದು 1 2 3 4 ಅಂತ ಹೇಳಿ. ಓಕೆ, ಸೊ ಇದಕ್ಕೆ ನಾವು ಅರೇಂಜ್ಮೆಂಟ್ ಮಾಡಿ ಬರಿತಾ ಇದ್ದೀವಿ. ಅದರಲ್ಲಿ ನಂಬರ್ಸ್ ಯೂಸ್ ಮಾಡ್ಬೋದು ಅಥವಾ ಫಂಕ್ಷನ್ಸ್ಗಳನ್ನಾದರೂ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಏನಂತ ಡಿಫೈನ್ ಮಾಡ್ತೀವಿ, ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ನ ಯೂಶಲಿ ನಾವು ಕ್ಯಾಪಿಟಲ್ ಲೆಟರ್ ಇಂದನೇ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಅದನ್ನ ಇಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ನೋಡಿ, ಮ್ಯಾಟ್ರಿಕ್ಸ್ ಈಸ್ ಆನ್ ಆರ್ಡರ್ ಆಫ್ ರೆಕ್ಟ್ಯಾಂಗ್ಯುಲರ್ ಅರೇಸ್. ಅಂದರೆ ಅರೇಂಜ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದೀವಿ, ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಯಾವುದರಿಂದ, ನಂಬರ್ಸ್ ಇಂದ ಅಥವಾ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದಾಗಿರುತ್ತೆ. ಅಗೇನ್ ನೀವು ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಇಂದನೇ ನಾವು ಈ ಒಂದು ಮ್ಯಾಟ್ರಿಸಸ್ಗಳನ್ನ ಡಿನೋಟ್ ಮಾಡ್ತೀವಿ. ಓಕೆ, ಬಹಳ ಸಿಂಪಲ್. ಸೊ ಇದೇನು ಈ ಥರ ಬರಿತಾ ಇದ್ದೀವಿ ಅಲ್ವಾ, ಈ ಥರ ನಾವು ಎರೋ ಮಾರ್ಕ್ ಡಾರ್ಕ್ ಮಾಡ್ತಾ ಇದ್ದೀನಿ. ಅಗೇನ್ ಇಲ್ಲಿನೂ ಒಂದಷ್ಟು ರಿಸಲ್ಟ್ಸ್ಗಳನ್ನ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಸೊ ಈ ಥರ ಇರೋದಕ್ಕೆ ಈವನ್ ನಾವು ವರ್ಟಿಕಲ್ ಲೈನು ಮತ್ತು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ದೀನಲ್ಲ, ಸೊ ಇದಕ್ಕೆ ಏನಂತಾರೆ ಅಂದರೆ ಇದನ್ನ ನಾವು ರೋಸ್ ಅಂತ ಕರಿತೀವಿ. ಈ ಥರ ಇರೋದಕ್ಕೆ ರೋ ಅಂತ ಕರಿತೀವಿ, ಈ ಥರ ಇರೋದಕ್ಕೆ ಕಾಲಮ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಓಕೆ, ಐ ಥಿಂಕ್ ಇದನ್ನು ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ ಅಂತ ಕರೀತಾರೆ. ಇದರಲ್ಲಿ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಅಂತ ಕರೀತಾರೆ. ಕರೆಕ್ಟಾ? ಸೊ ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಸಿಂಪಲ್ ಕಾನ್ಸೆಪ್ಟ್ ಇದೆ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನಾವು ಇಲ್ಲಿ ತಿಳಿತಾ ಹೋಗೋಣ. ಏನಪ್ಪಾ ಅಂದರೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಬರುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಇನ್ನೊಂದಿಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದೀನಿ. ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ನ ನೋಡ್ತಾ ಹೋದರೆ, ಒಂದು ಎಕ್ಸಾಂಪಲ್ನ ನಾನು ಇಲ್ಲಿ ತಗೊಂಡೆ. ಸೊ ಇದರಲ್ಲಿ ನಾನು ಹೇಳಿದೆ ಒಂದು ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಒಳಗೆ ಇರಬೇಕು. ಓಕೆ, -3 2 0 4 7 ಇದೆ. ಓಕೆ, ಸೊ ಇದರಲ್ಲಿ ನಾವು ರೋಸ್ಗಳನ್ನ ನೋಡ್ತಾ ಹೋದರೆ ನಿಮಗೆ ಆಲ್ರೆಡಿ ಇದೆ, ಈ ಥರ ಇದೆ ನೋಡಿ. ಇದು ಫಸ್ಟ್ ರೋ ಅಂತ ಕರಿತೀವಿ. ಅಗೇನ್ ಇದು ಸೆಕೆಂಡ್ ರೋ, ಅಗೇನ್ ಇದು ಥರ್ಡ್ ರೋ. ಕರೆಕ್ಟಾ? ಸೊ ಇವಕ್ಕೆ ರೋ ಅಂತ ಡಿಫೈನ್ ಮಾಡ್ತೀವಿ. ಇನ್ನು ಕಾಲಮ್ನ ಡಿಫೈನ್ ಮಾಡಬೇಕಾದ್ರೆ ಈ ಥರ ಸ್ಟ್ರೇಟ್ ಆಗಿ ನೋಡ್ತೀವಿ ಅಲ್ವಾ. ಸೊ ಇದು ಕಾಲಮ್ 1, ಕಾಲಮ್ 2 ಈ ಥರ ಡಿಫೈನ್ ಮಾಡ್ತೀವಿ.
ಕರೆಕ್ಟ್. ಸೊ ಇದನ್ನ ನಾವು ಒಂದು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಡಿಫೈನ್ ಮಾಡೋದು ಯಾವ ತರ ಅಂತ ಇವಾಗ ತಿಳ್ಕೊಳ್ಳೋಣ. ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಎ ಮ್ಯಾಟ್ರಿಕ್ಸ್ ಹ್ಯಾವ್ ಅ ಎಮ್ ರೋ ಅಂಡ್ ಎನ್ ಕಾಲಮ್ಸ್. ಎಮ್ ರೋ ಅಂಡ್ ಎನ್ ಕಾಲಮ್ಸ್ ಕಾಲ್ಡ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್. ಇಲ್ಲಿ ಎಷ್ಟು ರೋಸ್ಗಳಿದಾವೆ ಅದನ್ನ ಅಬ್ಸರ್ವ್ ಮಾಡೋದು, ಎಷ್ಟು ಕಾಲಮ್ಸ್ಗಳಿದಾವೆ ಅದನ್ನ ಕೌಂಟ್ ಮಾಡೋದು, ಅದನ್ನೇ ಇಲ್ಲಿ ಡಿಫೈನ್ ಮಾಡಿದಾರೆ. ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಎಮ್ ರೋಸ್. ರೋಸ್ ಅಂತಂದ್ರೆ ಇವಾಗಲೇ ಹೇಳಿದೆ ನಾನು, ಇದಕ್ಕೆ ರೋ. ಎಷ್ಟು ರೋ ಇದಾವೆ? ಇಲ್ಲಿ 3 ರೋಸ್ ಇದಾವೆ. ಎಷ್ಟು ಕಾಲಮ್ ಇದಾವೆ? 2 ಕಾಲಮ್ ಇದಾವೆ. ಅದನ್ನ ನಾವು ಎಮ್ ಇಂಟು ಎನ್ ಅಂತ ಕರಿತೀವಿ. ಎಮ್ ಅಂತಂದ್ರೆ ಏನು? ರೋ ಅಂದಾಗೆ. ಓಕೆ, ಸೊ ಎಮ್ ಅಂದ್ರೆ ರೋ ಅಂದಾಗೆ, ಎನ್ ಅಂತಂದ್ರೆ ಕಾಲಮ್ ಅಂದ ಹಾಗೆ. ಇವೆಲ್ಲಾನು ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು. ಓಕೆ, ಸರ್ ಇಲ್ಲಿ ಎಷ್ಟಿದೆ ನೋಡಿ, ರೋ ಎಷ್ಟಿದೆ? 3 ರೋ ಇದಾವೆ. ಅಗೇನ್ ಕಾಲಮ್ ಎಷ್ಟಿದೆ? 2 ಇದೆ. ಅಂದ್ರೆ 3x2 ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇಲ್ಲಿನೂ ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನ ನಾವು ಡಿಸ್ಕಷನ್ ಮಾಡಿದ್ವಿ ಅಲ್ವಾ? ಸೊ ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಏನೇನಿದೆ ನೋಡಿ, ಆರ್ಡರ್ ಎಷ್ಟಿದೆ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಇದರಲ್ಲಿ 3 ರೋಸ್ ಇದಾವೆ. ಕಾಲಮ್ಸ್ ಎಷ್ಟಿದೆ? 2 ಇದಾವೆ. ಅಂದ್ರೆ 3x2 ಅಂತ ಕರಿತೀವಿ. ಇಲ್ಲಿ 3 ರೋಸ್ 3 ಕಾಲಮ್ಸ್ ಅಂದ್ರೆ 3x3 ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, 2 ರೋಸ್ 2 ಕಾಲಮ್ಸ್. ಇಲ್ಲಿ ನೋಡಿ ಎಷ್ಟಿದೆ? 2 ರೋಸ್ ಇದೆ. ಇದು ನೋಡಿ R1 R2 2 ರೋ ಇದೆ. ಕಾಲಮ್ ಎಷ್ಟಿದೆ? 1 2 3 3 ಕಾಲಮ್ಸ್ ಇದಾವ. ಅಂದ್ರೆ ಇದಕ್ಕೆ ಯಾವ ತರ ಬರೀಬೇಕು? ಫಸ್ಟ್ ಯಾವಾಗಲೂ ರೋಸ್ಗಳನ್ನ ಬರೀಬೇಕು, ಆಯ್ತಾ? ಸೊ 2 ರೋ ಇದೆ ಮತ್ತೆ 3 ಕಾಲಮ್ ಇದೆ. 2 ಇಂಟು 3 ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ ಅಲ್ವಾ? ಮ್ಯಾಟ್ರಿಕ್ಸ್ ಅನ್ನ ಡಿಫೈನ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಇಂದ ಮಾಡಬೇಕು. ಒಳಗಿನ ಎಲಿಮೆಂಟ್ಸ್ ಗಳನ್ನ ನಾವು ಸ್ಮಾಲ್ ಲೆಟರ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಓಕೆ, ಅದನ್ನ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ನ ಈ ತರ ಡಿಫೈನ್ ಮಾಡ್ಕೊಂತೀವಿ. ರೋ ನ ಕೌಂಟ್ ಮಾಡ್ತಾ ಹೋಗ್ತೀವಿ. ಜನರಲ್ ಆಗಿ ಇದು ಹೇಗೆ ಬಂತು ಎಮ್ ಇಂಟು ಎನ್ ಅಂತ ನೋಡ್ತಾ ಹೋದ್ರೆ ನೋಡಿ ಸ್ಟೂಡೆಂಟ್ಸ್, ಈ ಒಂದು ಎಲ್ಲ ರಿಸಲ್ಟ್ಸ್ ಗಳನ್ನ ನಾವು ನಾವು ಬರೀತಾ ಹೋದ್ರೆ, ನೇಮ್ ಮಾಡ್ತಾ ಹೋದ್ರೆ ಏನಾಗುತ್ತೆ? ಇದು ಫಸ್ಟ್ ಎಲಿಮೆಂಟ್ ಇದೆ ಇಲ್ಲಿ. ಸೊ ಫಸ್ಟ್ ಎಲಿಮೆಂಟ್ ಏನು? ಫಸ್ಟ್ ರೋ ಫಸ್ಟ್ ಕಾಲಮ್ದು ಎಲಿಮೆಂಟ್ ಅಲ್ವಾ? ಇದು ಫಸ್ಟ್ ರೋದು ಫಸ್ಟ್ ಕಾಲಮ್ದು. ಅದಕ್ಕೆ ನಾವು ಇದಕ್ಕೆ A11 ಅಂತ ಕರಿತೀವಿ. ಜನರಲಿ ನಾವು ಬರೀಬೇಕಾಗಿತ್ತು ಅಂದ್ರೆ A11. ಇದನ್ನ ನಾನು ತಗೊಂಡೆ ಅನ್ಕೊಳ್ಳಿ, ಇದು ಇನ್ನು ಫಸ್ಟ್ ರೋ ಅಲ್ಲೇ ಇದೆ ಬಟ್ ಕಾಲಮ್ ಚೇಂಜ್ ಆಗಿದೆ. ಅದಕ್ಕೆ ನಾನು ಇದನ್ನ A12. ಫಸ್ಟ್ ಒನ್ ಇದು ರೋ ಆಗಿರುತ್ತೆ, ಸೆಕೆಂಡ್ ಒನ್ ಇದು ಕಾಲಮ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆನಾ? ಅದೇ ತರನಾಗಿ ಇದನ್ನು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದಿದೆ. ಸೊ ಇದು ಯಾವ್ದಿದೆ? ಥರ್ಡ್ ರೋ ಇದೆ, ಫಸ್ಟ್ ಕಾಲಮ್ ಇದೆ. ಅದಕ್ಕೆ ಇದನ್ನ ನಾನು R31 ಅಥವಾ ಎ ಅಂತ ತಗೊಂಡಿದ್ದೀವಲ್ವಾ, A31. ಇದಕ್ಕೆ ನಾನು ಬರೆದ್ರೆ ಇದು ಸೆಕೆಂಡ್ ರೋ ಇದೆ, A21. ಇದು A22. ಈ ತರ ಬರಿತಾ ಹೋಗ್ತೀವಿ. ಸೊ ಜನರಲ್ ಆಗಿ ನಾನು ಇದನ್ನ ಬರೆದು ತೋರಿಸ್ತೀನಿ ನೋಡಿ ಸ್ಟೂಡೆಂಟ್ಸ್. ಇದೇ ಒಂದು ಮ್ಯಾಟ್ರಿಕ್ಸ್ 3 ಇಂಟು 2 ಇದ್ದದನ್ನ ಸೊ ಮ್ಯಾಟ್ರಿಕ್ಸ್ ಸಿ ಅಂತ ಬರೆದ್ರೆ ಇಲ್ಲಿ ಬರೆಯುವಂಥದ್ದು A11, ನೆಕ್ಸ್ಟ್ ಬರುವಂಥದ್ದು A12, ನೆಕ್ಸ್ಟ್ ಸೆಕೆಂಡ್ ರೋಗ್ ಬಂದ್ರೆ ಚೇಂಜ್ ಆಗುತ್ತೆ, A21, ಇದು A22, ನೆಕ್ಸ್ಟ್ ಇಲ್ಲಿ A31, A32. ಆಯ್ತಲ್ವಾ? ಸೊ ಇದನ್ನ ನಾನು ರೋ ಇಂಟು ಕಾಲಮ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ, 3 ರೋಸ್ ಇದೆ, 2 ಕಾಲಮ್ಸ್ ಇದೆ. ಓಕೆ, ಇದನ್ನ ನಾನು ಕಂಪ್ಲೀಟ್ ಆಗಿ ಎಮ್ ಇಂಟು ಎನ್ ಅಂತ ಬರ್ದಿದ್ವಲ್ವಾ? ಸೊ ಎಮ್ ಇಂಟು ಎನ್ ಅಂತ ಬರೆದ್ರೆ ಎಷ್ಟು? ಎಮ್ ರೋಸ್ ಎನ್ ಕಾಲಮ್ಸ್. ಹೇಗಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, A11 ಅಂತ ಸ್ಟಾರ್ಟಿಂಗ್ ಇಂದ ಮಾಡಿದೆ. ಅದಾದ್ಮೇಲೆ A12, A13, ಸೋ ಆನ್ ಅಪ್ ಟು A1J ಅಂತ ಬರೆದಿದ್ದಾರೆ. ನೋಡಬೇಕು ಇಲ್ಲಿ ಜೆ ಇದೆ ಅಂತ ಅನ್ಕೊಳ್ಳೋಣ. ಲಾಸ್ಟ್ ಅಲ್ಲಿ ಎನ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ A21 ಸೆಕೆಂಡ್ ರೋ ಇಂದ ಸ್ಟಾರ್ಟ್ ಮಾಡ್ತೀವಿ. ಅಗೇನ್ ಇಲ್ಲಿ ಎಂಡ್ ಆಗುತ್ತೆ. ಥರ್ಡ್ ಅಗೇನ್ ಸೋ ಆನ್ ಅಪ್ ಟು ಇಲ್ಲಿ ಆ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಅಗೇನ್ ಆ ಇಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿ ಬಂತು. ಇಲ್ಲಿ ಬಂದ್ಮೇಲೆ ಎಮ್ ಇದಾವೆ. ಸೊ ಎಮ್ ಇಂದ ಸ್ಟಾರ್ಟ್ ಮಾಡಿದ್ವಿ, M1, M2, M3, ಲಾಸ್ಟ್ ಅಲ್ಲಿ ಬರುವಂತದ್ದು AMN ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಈ ತರ ನಾವು ಒಂದು ಕಂಪ್ಲೀಟ್ ಆಗಿ ಡಿಫೈನ್ ಮಾಡುವಂಥದ್ದು. MN ಇಲ್ಲಿಗೆ ಎಂಡ್ ಆಯ್ತು ಅಂದ್ರೆ ಎಷ್ಟು ರೋಸ್ಗಳಿದಾವೆ ಇಲ್ಲಿ? ಎಮ್ ರೋಸ್ 1 2 3 ಈ ತರ ಕೌಂಟ್ ಮಾಡ್ಕೊಂಡು ಬಂದ್ರೆ ಎಮ್ ರೋಸ್ ಇದಾವೆ, ಎನ್ ಕಾಲಮ್ಸ್ ಇದೆ. ಹಾಗಾಗಿ ಇಲ್ಲಿ ಎಮ್ ಕ್ರಾಸ್ ಎನ್ ಅಂತ ಕರಿತೀವಿ. ಇದನ್ನ ಜನರಲಿ ನಾವು ಡಿಫೈನ್ ಮಾಡಬೇಕು. ಸೊ ಇವಾಗ ನಾನು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. 2 ಇಂಟು 1 ಮಾಡಬೇಕಾಗಿತ್ತು ಅಂದ್ರೆ 2 ರೋಸ್ 1 ಕಾಲಮ್ನ ಮಾಡ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು? ಬಹಳ ಸಿಂಪಲ್ ಸ್ಟೂಡೆಂಟ್ಸ್. ಇಲ್ಲಿ A ಇಸ್ ಈಕ್ವಲ್ಸ್ ಟು ತಗೊಂತೀವಿ, 2 ರೋಸ್ ಇರುವಂತದ್ದು ಎಕ್ಸಾಂಪಲ್ ಕೊಡಬೇಕು. 2 ರೋ ಇರ್ಬೇಕಿಲ್ಲಿ, R1 ಮತ್ತೆ R2. ನಾನು ಜಸ್ಟ್ ಎಕ್ಸಾಂಪಲ್ನ ತಗೊಂತಾ ಇರುವಂಥದ್ದು, ಬಟ್ ಒಂದೇ ಕಾಲಮ್ ಇರುವಂಥದ್ದು ಅಂದ್ರೆ 2 3. ನೋಡಿ ಎಷ್ಟು ರೋ ಇದೆ? 2 ರೋ ಇದೆ, 1 ಕಾಲಮ್ ಇದೆ. ಇದು ನಮ್ದು ಆರ್ಡರ್ ಎಷ್ಟಾಗಿದೆ ಅಂದಂಗೆ ಆಯ್ತು, 2 ಇಂಟು 1 ಅಂತ ಕರಿತೀವಿ. ಯಾಕಂದ್ರೆ 2 ರೋಸ್ಗಳಿದ್ದಾವೆ ಬಟ್ ಒಂದೇ ಕಾಲಮ್ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಅದನ್ನೇ ನಾವಿಲ್ಲಿ ಡಿಫೈನ್ ಮಾಡಿರುವಂಥದ್ದು. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ, ಎಮ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ 1 ಇಂದ ಸ್ಟಾರ್ಟ್ ಆಗಿ ಎಮ್ ವರೆಗೂ ಎಂಡ್ ಆಗಿದೆ ಅಂದ್ರೆ ಐ. ಇದನ್ನ ಪೂರ A11 A12 ಅಂತ ಕರಿತೀವಲ್ಲ, ಇದನ್ನ ಶಾರ್ಟ್ಕಟ್ ಆಗಿ ನಾವು AIJ ಅಂತ ಕರೀತಾರೆ. ಐ ಅಂತಂದ್ರೆ ಏನು? ಐ ಅಂದ್ರೆ ರೋ ಅಂದಾಗೆ. ಅಗೇನ್ ಜೆ ಅಂತಂದ್ರೆ ಏನು ಸ್ಟೂಡೆಂಟ್ಸ್? ಕಾಲಮ್.
ಕಾಲಮ್ ಅಂದ ಹಾಗೆ. ಅರ್ಥ ಆಯ್ತಲ್ವಾ? ಐ ಜೆ ಇಲ್ಲಿನೂ ಅದೇ ನಿಮ್ಗೆ ಆಲ್ರೆಡಿ ಡಿಫೈನ್ ಮಾಡಿದೆ. ಇದು ಅಂದರೆ ಎಮ್ ಅಂದರೆ ರೋ, ಎನ್ ಅಂದರೆ ಕಾಲಮ್. ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದೊಂದು ಎಲಿಮೆಂಟ್ನ ನಾವು ಡಿಫೈನ್ ಮಾಡಬೇಕಾದ್ರೆ ಎ ಐ ಜಿ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇವಾಗ ಕ್ವಶನ್ ಬರುತ್ತೆ, ಕನ್ಸ್ಟ್ರಕ್ಟ್ 2 × 3 ಆರ್ಡರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ. ಸೊ ಅವಾಗ ನಮ್ಗೆ ಇದನ್ನೆಲ್ಲ ಬರೀಲಿಕ್ಕೆ ಬರಬೇಕು. ಓಕೆ, ಇಲ್ಲೊಂದು ಮ್ಯಾಟ್ರಿಕ್ಸ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಮ್ಯಾಟ್ರಿಕ್ಸ್ ಅಲ್ಲಿ 8 ಎಲಿಮೆಂಟ್ಸ್ಗಳಿದ್ದಾವೆ. ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಹ್ಯಾವಿಂಗ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕನ್ಸ್ಟ್ರಕ್ಟ್ 3 × 4 ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಕನ್ಸ್ಟ್ರಕ್ಟ್ 3 × 4 ಅಂತಂದ್ರೆ 3 ರೋ ಆಗಿರಬೇಕು, 4 ಕಾಲಮ್ ಆಗಿರಬೇಕು. ಓಕೆ, ಸೊ 4 ಕಾಲಮ್ 3 ರೋ ಆಗಿರುವಂಥದ್ದನ್ನ ಒಂದು ಮ್ಯಾಟ್ರಿಕ್ಸ್ನ ನಾವು ಬರೀಬೇಕಾಗಿರುವಂಥದ್ದು 3 ರೋಸ್. ಓಕೆ, ಸೊ 3 ರೋಸ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ 1 2 3 ರೋಸ್ ಬರೀಬೇಕು. 1 2 3 4 ಕಾಲಮ್ಸ್ 4 ಇದೆ. ಸೊ ನಾನು ಜಸ್ಟ್ ಯಾವುದೇ ಒಂದು ಎಕ್ಸಾಂಪಲ್ನ ಇಲ್ಲಿ ಡಿಫೈನ್ ಮಾಡಿ ಬರಿತಾ ಇದ್ದೀನಿ. ಓಕೆ, ಸೊ ಇವಾಗ ಇದರದೊಂದು ಎಕ್ಸಾಂಪಲ್ ನೋಡಿ. 3 × 4 ಅಂತ ಕೊಟ್ಟೆ. 3 × 4 ಅಂದರೆ ಇದರ ಆರ್ಡರ್ ಎಷ್ಟಿದೆ ನೋಡಿ. 3 ರೋಸ್ ಇದೆನಾ, R1 R2 R3. ಅಗೇನ್ ಇಲ್ಲಿ ಕಾಲಮ್ 1 ಕಾಲಮ್ 2 ಕಾಲಮ್ 3 ಕಾಲಮ್ 4. ಅಂದರೆ ಇದಕ್ಕೆ ನಾನು ಬರದೆ ಹೋದರೆ ನೋಡಿ, ರೋ ಇಂಟು ಕಾಲಮ್ ಬರಿತೀವಿ ಅಥವಾ M × N ಅಂತ ಕರಿತೀವಿ. ಎಷ್ಟಿದೆ ನೋಡಿ, ಇಲ್ಲಿ ರೋಸ್ 3 ಇದೆ, ಆಮೇಲೆ ಕಾಲಮ್ ಎಷ್ಟಿದೆ 4 ಇದೆ. ಸೊ 3 × 4 ಅಂದಾಗಲ್ವಾ. ಓಕೆ, ಸೊ ಈ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ಲಿಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3 × 4 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 12 ಬರುತ್ತೆ. ಅಂದರೆ ಇದರಲ್ಲಿ 12 ಎಲಿಮೆಂಟ್ಸ್ಗಳಿದ್ದಾವೆ ಅಂತ ಅರ್ಥ. ಆಯ್ತಾ? ಸೊ ಇದನ್ನು ನಾವು ಪೂರ ಕೌಂಟ್ ಮಾಡ್ಕೊಳ್ಳಿ. 4 4 4 3 12 ಆಗುತ್ತಲ್ವಾ. ಓಕೆ, ಅದೇ ಥರನಾಗಿ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಿಮ್ಮ ಮ್ಯಾಟ್ರಿಕ್ಸ್ ಅಲ್ಲಿ 8 ಎಲಿಮೆಂಟ್ಸ್ ಇರಬೇಕು, ಅದರದ್ದು ಪಾಸಿಬಲ್ ಆರ್ಡರ್ ಪೇರ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲೊಂದು ಮ್ಯಾಟ್ರಿಕ್ಸ್ನ ನೀವು ತಗೊಳ್ಳಿ. ಆ ಮ್ಯಾಟ್ರಿಕ್ಸ್ದು ಮಲ್ಟಿಪ್ಲೈ, ರೋ ಮತ್ತು ಕಾಲಮ್ನ ಮಲ್ಟಿಪ್ಲೈ ಮಾಡ್ಕೊಂತಿಲ್ಲ, ಅವಾಗ ಆನ್ಸರ್ 8 ಬರಬೇಕು. ಯಾವೆಲ್ಲ ಪಾಸಿಬಿಲಿಟೀಸ್ ಇದೆ ನೋಡಿ. 1 × 8 ಮಾಡಿದ್ರೆ 8 ಬರುತ್ತೆ, ಅಥವಾ 8 × 1 ಮಾಡಿದ್ರೂ 8 ಬರುತ್ತೆ. ಇದೊಂದು ಪಾಸಿಬಿಲಿಟೀಸ್ ಇದೆ. ಅದಾದಮೇಲೆ 2 × 4 ಮಾಡಿದ್ರೂ 8 ಬರುತ್ತೆ. ಅಗೇನ್ 4 × 2 ಮಾಡಿದಾಗೂ 8 ಬರುತ್ತೆ. ಮತ್ತು ಇದು ಬಿಟ್ಟರೆ ಬೇರೆ ಯಾವುದಾದ್ರೂ ಪಾಸಿಬಿಲಿಟೀಸ್ ಇದನ್ನು ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಇಲ್ಲ. ಸೊ ಹಾಗಾಗಿ ಇದೇ ನಮ್ಮದು ಆರ್ಡರ್ ಪೇರ್. ಯಾವ ಡಿಫ್ರೆಂಟ್ ಮಾಡ್ಬೋದು, ಎಷ್ಟು ಎಲಿಮೆಂಟ್ ಅಂತ ಹೇಳಿದ್ರೆ ಅವರು ವಾಟ್ ಆರ್ ದ ಪಾಸಿಬಿಲಿಟೀಸ್ ಅಂತ ಹೇಳಿದ್ರೆ ಈ 4 ಪಾಸಿಬಿಲಿಟೀಸ್ಗಳು ಇದ್ದಾವೆ. ಅದನ್ನು ನಾವು ಆನ್ಸರ್ ಒಳಗೆ ಬರೀಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್. ಏನಂತ ಬರೀಬೇಕು, ಇದನ್ನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ 8 ಅಂತ ಕೇಳಿದ್ದಾರೆ ಅಂದರೆ 1 × 8 ಇದೊಂದು ಆರ್ಡರ್ ಪೇರ್ ಪಾಸಿಬಿಲಿಟಿ ಇದೆ. 8 × 1 2 × 4 4 × 2 ಇಷ್ಟು ಪಾಸಿಬಿಲಿಟೀಸ್ಗಳಿದ್ದಾವೆ. ಅಂದರೆ 4 ಪಾಸಿಬಿಲಿಟೀಸ್ಗಳಿದ್ದಾವೆ. ಅರ್ಥ ಆಯ್ತಾ? ಸೊ ಈ ಥರ ಕ್ವಶನ್ಸ್ಗಳು ಭಾಳ ಕೇಳ್ತಾರೆ, 1 ಮಾರ್ಕ್ಸಲ್ಲಿ ಬರ್ಬೋದು. ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಯಾವ ಥರ ಇದೆ ಅಂತ ಆಲ್ರೆಡಿ ನಿಮಗೆ ಹೇಳಿದೆ. ಕನ್ಸ್ಟ್ರಕ್ಟ್ 3 × 2 ಮ್ಯಾಟ್ರಿಕ್ಸ್ ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ ಅಂತ ಹೇಳ್ತಾರೆ. ಒಂದು ಕನ್ಸ್ಟ್ರಕ್ಟ್ ಮ್ಯಾಟ್ರಿಕ್ಸ್ ಮಾಡಿ, ಅದು 3 × 2 ಮ್ಯಾಟ್ರಿಕ್ಸ್ ಆಗಿರೋಕು ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್, ಈ ಥರ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಏನಿದೆ ನೋಡಿ, ಫಾರ್ಮುಲಾನ ಮೊದಲಿಗೆ ಬರ್ಕೋತೀನಿ. AIJ ಏನು ಕೊಟ್ಟಿದ್ದಾರೆ, 1/2 ಮಾಡ್ಯುಲಸ್ ಆಫ್ I - 3J ಅಂತಿದೆ. ಓಕೆ, ಇದು ಫಾರ್ಮುಲಾ. IJ ಅಂತ ನಿಮಗೆ ಆಲ್ರೆಡಿ ಇದೆ. I ಅಂದರೆ ರೋ ಆಗಿರುತ್ತೆ, ಜೆ ಅಂದರೆ ಕಾಲಮ್ ಆಗಿರುತ್ತೆ. ಓಕೆ, ಅದ್ರದ್ದೊಂದು ಫಾಲಮ್ ಕೊಟ್ಟಿದ್ದಾರೆ. ಇಲ್ಲೇನು ಹೇಳ್ತಾರೆ ನೋಡಿ, ಈ ಕನ್ಸ್ಟ್ರಕ್ಟ್ 3 × 2. ಫಸ್ಟ್ ಇಲ್ಲಿ ರಫ್ಲಿ ಬರ್ಕೊಳ್ಳೋಣ. ಏನಂತ, ನಮ್ಮದು ಕನ್ಸ್ಟ್ರಕ್ಟ್ ಮಾಡಿದ್ರೆ 3 × 2 ಆರ್ಡರ್ ಏನಾಗುತ್ತೆ, ಓಕೆ. ಸೊ ಇಲ್ಲಿ AIJನ ಬರ್ಕೊತೀನಿ. AIJನ ಆರ್ಡರ್ ಏನು ಹೇಳಿದ್ದಾರೆ ನೋಡಿ ಸ್ಟೂಡೆಂಟ್ಸ್, 3 × 2 ಅಂದರೆ 3 ರೋ ಇರಬೇಕು, 2 ಕಾಲಮ್. ಜನರಲ್ ಆಗಿ ನಾನು ಬರೆದ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡೋಣ. A11 A12 ಎಷ್ಟು ಹೇಳಿದ್ದಾರೆ, 2 ಕಾಲಮ್ಸ್ ಹೇಳಿದ್ದಾರೆ. 2 ಕಾಲಮ್ಸ್ ಮುಗೀತು. ನೆಕ್ಸ್ಟು A21 A22, ನೆಕ್ಸ್ಟ್ A31 A32 ಇಷ್ಟಾಗತ್ತಾ? ಎಸ್. ಸೊ ಇದರಲ್ಲಿ A32 ಆಯ್ತಲ್ವಾ. ಸೊ ಈ ಎಲ್ಲ ಎಲಿಮೆಂಟ್ಸ್ಗಳನ್ನ ನಾವು ಇವಾಗ ಫೈಂಡ್ ಮಾಡಬೇಕು. ಸೊ ಯಾವ ಥರ ಒಂದೊಂದಾಗಿ ನೋಡಿ. ಫಸ್ಟ್ ಒನ್ ಏನಿದೆ, A11 ಇದೆ ಅಲ್ವಾ. ಸೊ ಇದನ್ನು ನಾವು ಇವಾಗ ಇಲ್ಲಿ ಮಾಡ್ಕೋಬೇಕು. A11 ಅಂದರೆ ನಮಗೆ ಇಲ್ಲಿ ಗೊತ್ತಾಯಿತು, I ಅಂದರೆ ಎಷ್ಟಾಗಿದೆ 1 ಇದೆ, J ಅಂದ್ರೆ ಕೂಡ 1 ಇದೆ. ಸೊ I J ವ್ಯಾಲ್ಯೂ ಫಿಲಪ್ ಮಾಡ್ಕೋಬೇಕು ಅಷ್ಟೇ ನೋಡಿ ಸ್ಟೂಡೆಂಟ್ಸ್. 1/2 I ಜಾಗದಲ್ಲಿನೂ 1, J ಜಾಗದಲ್ಲಿನೂ 1ನ ಫಿಲಪ್ ಮಾಡಿದ್ರಿ. 3 × 1 3 ಆಗುತ್ತೆ. 1ನ -3 ಮಾಡಿದ್ರೆ -2 ಆಗುತ್ತೆ. ಸೊ ಇದು 1/2. ಸೊ -2 ಮಾಡ್ಯುಲಸ್ ಇರೋದ್ರಿಂದ ಸೊ ಇದು +2ನೇ ಆಗಿಬಿಡ್ತು. ಸೊ 1/2 × 2 2 2 ಕ್ಯಾನ್ಸಲ್, ಆನ್ಸರ್ ಎಷ್ಟು ಬಂತು, 1 ಬಂತಲ್ವಾ. ಸೊ ಅರ್ಥ ಆಯ್ತಾ? ಡೈರೆಕ್ಟಾಗಿನೂ ನೀವು ಮಾಡ್ಬೋದು, ಸ್ವಲ್ಪ ನಿಮಗೆ ಅರ್ಥ ಆಗಲಿ ಅಂತ ನಾನು ಪೂರಾ ಡೀಟೇಲ್ ಆಗಿ ಮಾಡಿದೆ. 1ನ -3 ಅಂದರೆ -2, ಮಾಡ್ಯುಲಸ್ ಇರೋದ್ರಿಂದ 2 ಆಗಿಬಿಡುತ್ತು. ಸೊ ಹಾಗಾಗಿ ನಾನು ಇಲ್ಲಿ 2/2 ಅಂತ ಡೈರೆಕ್ಟ್ ಬರೀತೀನಿ ನೋಡಿ. ಆನ್ಸರ್ ಎಷ್ಟು ಬಂತು, 1 ಬಂತು. ಇನ್ನು ಅದೇ ಥರನಾಗಿ ನೆಕ್ಸ್ಟ್ ನಂಬರ್ ಮಾಡೋಣ. ಫಸ್ಟ್ ರೋ ಕಂಪ್ಲೀಟ್ ಮಾಡಿ. A12 ಇದೆ.
A12 ಅಂದರೆ ಇವಾಗ ಏನಾಯ್ತು ಇಲ್ಲಿ ಐ ವ್ಯಾಲ್ಯೂ 1 ಇದೆ, ಜೆ ವ್ಯಾಲ್ಯೂ 2 ಇದೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, 1 ಐ ವ್ಯಾಲ್ಯೂ, ಇದು ಐನ ನಮ್ಮದು. ಓಕೆ, -3 ಇಂಟು ಜೆ ವ್ಯಾಲ್ಯೂ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್, 2 ಆಗಿದೆ. ಇವಾಗ 2 ತೊಗೊತೀರಾ ಅಂದರೆ 3 ಇಂಟು 2 6 ಆಯಿತು ಸ್ಟೂಡೆಂಟ್ಸ್. ಇದು ಆಯಿತಾ? ಇಲ್ಲಿ ಬರೀರಿ 1/2, 1 ಮೈನಸ್ ಇದು 6 ಆಯಿತು. 1 - 6 ಅಂದರೆ ಎಷ್ಟಾಗುತ್ತೆ? 5 ಆಗುತ್ತೆ. ಕರೆಕ್ಟಾ? -5 ಆಗುತ್ತೆ. ಮಾಡ್ಯುಲಸ್ ಇರೋದ್ರಿಂದ +5, 5 ಇಂಟು 1 5, 5/2 ಆಯಿತು ನೋಡಿ ಫಸ್ಟ್ ರಿಸಲ್ಟು. ನೆಕ್ಸ್ಟ್ ರೋ ಬಂದರೆ A21. ಇವಾಗ ಐ ವ್ಯಾಲ್ಯೂ 2 ಆಗಿದೆ, ಜೆ ವ್ಯಾಲ್ಯೂ 1 ತಗೋಬೇಕು, ಯಾಕಂದರೆ ಚೇಂಜ್ ಆಯ್ತು ನೋಡಿ ಇವಾಗ ಇಲ್ಲಿ. ಓಕೆ, ಅಗೇನ್ 1/2, ಐ ವ್ಯಾಲ್ಯೂ 2 ಇದೆ, ಐ ಜಾಗದಲ್ಲಿ 2 ಹಾಕಿದೆ. 3 ಇಂಟು ಜೆ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಓಕೆ, ಸೊ 1/2, ಇದು 2 - 3, 2 - 3 ಅಂದರೆ ಮತ್ತೆ -1 ಬರುತ್ತೆ. ಮಾಡ್ಯುಲಸ್ ಇರೋದ್ರಿಂದ 1 ಆಗಿ ಇದರ ಆನ್ಸರ್ ಆಗುತ್ತೆ 1/2. ಇನ್ನು ನೆಕ್ಸ್ಟ್ ಒನ್ A22. ಸೊ ಇದೆಲ್ಲಿಂದ ಅಂದರೆ ಇಲ್ಲಿದೆ ನೋಡಿ, ಇದನ್ನು ಮಾಡ್ತಾ ಹೋಗಿ ನಾನು ಸೆಕೆಂಡ್ ಎಲಿಮೆಂಟ್ನ ಮಾಡ್ತಾ ಇರುವಂಥದ್ದು. A22ನ ಸಿಂಪಲ್ ಮಾಡಬೇಕಂದ್ರೆ ಇಲ್ಲೇ ನೋಡಿ ಏನಿದೆ, ಐ ವ್ಯಾಲ್ಯೂನೂ 2 ಇದೆ, ಜೆ ವ್ಯಾಲ್ಯೂನೂ 2 ಇದೆ. ಕರೆಕ್ಟಾ? ಸೊ ಎರಡು 2 ಹಾಕೊಳ್ಳಿ, ಜೆ ಜಾಗದಲ್ಲಿನೂ 2 ಹಾಕ್ಕೊಂತೀವಿ. ಸಿಂಪ್ಲಿಫೈ ಮಾಡಿ, ಇದೆಷ್ಟಾಗುತ್ತೆ? ಇದಂದ್ರೆ 1/2 ಇದೆ. 2 - 2 ಇಂಟು 3 6, 6 - 2 ಅಂದರೆ -4, ಮಾಡ್ಯುಲಸ್ ಇಂದ 4 ಆಗುತ್ತೆ. 4/2, ಅಗೇನ್ 2 1 2 2 ಅಂದರೆ ಆನ್ಸರ್ ಎಷ್ಟು ಬಂತು? 2 ಬಂತು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇಲ್ಲಿ ಅಬ್ಸರ್ವ್ ಮಾಡಿ, 2 - 4 ಮಾಡಿದ್ವಿ ಅಂದರೆ ಆ್ಯಕ್ಚುಲಿ -4 ಇದೆ, ಮಾಡ್ಯುಲಸ್ ಇರೋದ್ರಿಂದ +4, 4 ಇಂಟು 1 4, 2 1 2 2 ಅಂದರೆ ಆನ್ಸರ್ 2 ಬಂತು. ಓಕೆ, ಇದಿಷ್ಟು ಆದಮೇಲೆ ನೆಕ್ಸ್ಟ್ ಯಾವುದು? ಲಾಸ್ಟ್ ಇನ್ನೂ 2 ರಿಸಲ್ಟ್ಸ್ಗಳಿದಾವಲ್ವಾ? A22 ಅಂದರೆ ಇವಾಗ ಇವೆರಡು ಮಾಡ್ಕೋಬೇಕು ಇವಾಗ ನಾವು. ಓಕೆ, A31 ಮಾಡ್ಕೊಳ್ಳೋಣ. ಅಗೇನ್ 1/2, ಐ ವ್ಯಾಲ್ಯೂ ಎಷ್ಟಿದೆ ಇವಾಗ? 3 ಇದೆ, -3, ಜೆ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, 1/2 ಮಾಡ್ಯುಲಸ್ 3 - 3 ಆಗಿಬಿಡ್ತು ಸ್ಟೂಡೆಂಟ್ಸ್. ಇದು ಆಯಿತಾ? 3 ಇಂಟು 1 3 ಆಯಿತು ಅಂದರೆ 0 ಆಗುತ್ತೆ. ಅಂದರೆ ಇದರ ಆನ್ಸರ್ ಆಯಿತು ಕಂಪ್ಲೀಟ್ಲಿ 0. ನೆಕ್ಸ್ಟು A32, 1 ಸೆಕೆಂಡ್. A32 ಅಂದರೆ ಐ ವ್ಯಾಲ್ಯೂ 3 ತೊಗೋಬೇಕು, ಜೆ ವ್ಯಾಲ್ಯೂ 2 ತೊಗೋಬೇಕು. ಅಂದರೆ ಎಷ್ಟಾಗುತ್ತೆ? 6 ಆಗುತ್ತೆ. 6 - 3 ಅಂದರೆ -3 ಅಂದರೆ 3/2 ಆಗುತ್ತೆ. ಸೊ ಇದೆಲ್ಲ ವ್ಯಾಲ್ಯೂಸ್ಗಳು ಗೊತ್ತಾಯ್ತಾ? ಸೊ ಇವೆಲ್ಲ ವ್ಯಾಲ್ಯೂಸ್ನ ಇವಾಗ ಅವ್ರು ಕನ್ಸ್ಟ್ರಕ್ಟ್ ಅಂತ ಹೇಳಿದ್ರಲ್ವಾ? ಸೊ ಅದ್ರ ಸಲುವಾಗಿ ಈ ಒಂದು ಮ್ಯಾಟ್ರಿಕ್ಸ್ನ ಕಂಪ್ಲೀಟ್ ಆಗಿ ಇಲ್ಲಿ ಬರ್ಕೊಂಡ್ಬಿಡೋಣ. ಏನಿತ್ತು? ಮ್ಯಾಟ್ರಿಕ್ಸ್ A = 3 ಇಂಟು 2 ಬರೆದ್ರೆ ಇಲ್ಲಿದೆ ನೋಡಿ. ಫಸ್ಟ್ ಒನ್ A11 ಆನ್ಸರ್ ಎಷ್ಟು ಬಂದಿದೆ? 1 ಬಂದಿತ್ತು, ಸೊ 1 ಬರೀತೀರಾ. ನೆಕ್ಸ್ಟು A12 ಆನ್ಸರ್ 5/2, ಸೊ 5/2 ಬರೀತೀರಾ. ನೆಕ್ಸ್ಟ್ ಇದು 1/2 ಬಂದಿತ್ತು. ನೆಕ್ಸ್ಟ್ ಇಲ್ಲಿ 2 ಇದೆ, ಅದಾದಮೇಲೆ 0 ಇದೆ, ಅದಾದಮೇಲೆ 3/2. ಸೊ ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಓಕೆ, ಈ ಥರನೂ ಕ್ವಶನ್ಸ್ಗಳು ಬರಬಹುದು ನಿಮ್ಮ ಎಕ್ಸಾಮಲ್ಲಿ. ಕೇಳಿದರೆ ಡೈರೆಕ್ಟಲ್ಲಿ 1 ಮಾರ್ಕ್ಸಲ್ಲಿ ಕೇಳ್ಬೋದು, 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಕೇಳ್ಬೋದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ ಹೇಗೆ ಮಾಡಿದ್ವಿ ಅಂತ ಹೇಳಿ? ಎಸ್, ಇದಕ್ಕೆ ಕನ್ಸ್ಟ್ರಕ್ಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಸೊ ಅಥವಾ ನಿಮ್ಮ ಕ್ವಶನಲ್ಲಿ ಕನ್ಸೆಪ್ಟ್ 2 ಇಂಟು 2 ಆರ್ಡರ್ ಅಂತ ಕೇಳಿದ್ರೆ ಅಂದರೆ ಏನು ಮಾಡಬೇಕು? ಭಾಳ ಸಿಂಪಲ್. 2 ಇಂಟು 2 ಆರ್ಡರ್ ಅಂದರೆ 2 A11 A12 ಅಗೇನ A21 A22 ಈ ಥರ ಬರೀದೆ. ಇದು 2 ಇಂಟು 2 ಆರ್ಡರ್ ಆಗಿರುತ್ತೆ. ಓಕೆ, ಅವಾಗ ಎಲ್ಲ ವ್ಯಾಲ್ಯೂಸ್ನ ಹಾಕಿ ಸಾಲ್ವ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಬರುವಂಥದ್ದು ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಅಂದರೆ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಟೈಪ್ಸ್ಗಳಿದ್ದಾವೆ, ಯಾವೆಲ್ಲ ಇದಾವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲೇದಾಗಿ ಫಸ್ಟ್ ಒನ್ ಬರುವಂಥದ್ದು ಯಾವುದಪ್ಪ ಅಂತಂದರೆ ಕಾಲಮ್ ಮ್ಯಾಟ್ರಿಕ್ಸ್. ಹೆಸರೇ ಹೇಳ್ತಾ ಇದೆ ಕಾಲಮ್ ಮ್ಯಾಟ್ರಿಕ್ಸ್. ಅಂದರೆ ಒಂದು ಮ್ಯಾಟ್ರಿಕ್ಸಲ್ಲಿ ಒಂದೇ ಒಂದು ಕಾಲಮ್ ಇತ್ತಂದರೆ ಅದಕ್ಕೆ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎಷ್ಟೇ ಸಿಂಪಲ್. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ಒಂದೇ ಕಾಲಮ್ ಇದೆಯಲ್ವಾ? ನೋಡಿ, ಇಲ್ಲಿ C1 ಒಂದೇ ಕಾಲಮ್ ಇದೆ. ರೋ ಎಷ್ಟು ಬೇಕಾದರೂ ಇರ್ಬೋದು, ಬಟ್ ಕಾಲಮ್ ಮಾತ್ರ ಒಂದೇ. ಇದ್ರದ್ದು ಆರ್ಡರ್ನ ಬರೆಯೋದ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್? ಎಷ್ಟು ರೋ ಇದಾವೆ ಅಂತ ಬರೀತೀವಿ? ಫಸ್ಟು 4 ರೋ ಇದಾವೆ, ಕಾಲಮ್ ಮಾತ್ರ ಒಂದೇ ಇದೆ. ಸೊ 4 ಇಂಟು 1 ಅಂದರೆ ಕಾಲಮ್ ಒಂದೇ ಇರಬೇಕು. ಡೆಫಿನೇಷನಲ್ಲಿ ಕೂಡ ಅದೇನು ಹೇಳುತ್ತೆ ಏನಂದರೆ, ಎ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಎ ಕಾಲಮ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಒನ್ ಕಾಲಮ್, ಓನ್ಲಿ ಒನ್, ಒಂದೇ ಇರಬೇಕು. ಅದು ಒಂದಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಕಾಲಮ್ ಅಂತ ಕರೆಯೋದಿಲ್ಲ. ಸೊ ಇವಾಗ ನೋಡಿ, ಇನ್ನೊಂದು ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ತೀನಿ. B = 1 2 3 ಇದೆ ಅಂತ ಅನ್ಕೊಳ್ಳಿ. ಇದು ಕೂಡ ಕಾಲಮ್ ಮ್ಯಾಟ್ರಿಕ್ಸ್, ಒಂದೇ ಕಾಲಮ್ ಇದೆ, ರೋ ಎಷ್ಟು ಬೇಕಾದರೂ ಇರಬಹುದು. ಓಕೆ, ಸೊ ಇದಕ್ಕೆ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಯಾವಾಗಲೂ n ಏನಾಗಿರುತ್ತೆ? M × n ಅಂತ ಬರೀತೀವಲ್ವಾ? ಈ n = 1 ಆಗಿರುತ್ತೆ. MCQ ಅಲ್ಲಿ ಕ್ವಶನ್ ಬರ್ಬೋದು, ಕಾಲಮ್ ಮ್ಯಾಟ್ರಿಕ್ಸ್ = ಅಂತ ಹೇಳಿ. ಕಾಲಮ್ ಮ್ಯಾಟ್ರಿಕ್ಸ್ ಈಸ್ n = ಅಂತ ಕೇಳ್ಬೋದು. 1 ≠ 1 0 ಈ ಥರ ಏನಾದರೂ ಆಪ್ಷನ್ಸ್ ಕೊಟ್ಟು ಕೇಳುವಂಥ ಚಾನ್ಸಸ್ಗಳಿರುತ್ತೆ. ಓಕೆ, ಸೊ ಇದರದ ಆರ್ಡರ್ ಯಾವಾಗಲೂ ಏನಾಗಿರುತ್ತೆ? M × 1 ಆಗಿರುತ್ತೆ. ಇದನ್ನೇ ನೆಕ್ಸ್ಟ್ ಒನ್ ಬರುವಂಥ ಟೈಪ್ ಏನಪ್ಪ ಅಂದರೆ ರೋ ಮ್ಯಾಟ್ರಿಕ್ಸ್. ಇಲ್ಲಿ ರೋ ಒಂದೇ ಇರಬೇಕು ಅಷ್ಟೇ. ಓಕೆ, ಸೊ ರೋ ಮ್ಯಾಟ್ರಿಕ್ಸಲ್ಲಿ ಏನಾಗುತ್ತೆ? ರೋ ಒಂದೇ ಇದೆ ನೋಡಿ, ಇಲ್ಲಿ ಒಂದೇ ಇದೆ ಅಲ್ವಾ? ಅದಕ್ಕೆ ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ರೋ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ 1 ರೋ. ಓಕೆ, ಇದಕ್ಕೂ ಒಂದು ಎಕ್ಸಾಂಪಲ್ ನಾವು ಬರಿತಾ ಹೋದ್ರೆ ಏನಾಗುತ್ತೆ ನೋಡಿ, √3 1 0. ಓಕೆ, ಈ ಥರ ಬರಿಬೋದಾ? ಅಂದರೆ ಫಸ್ಟ್ ರೋ ಎಷ್ಟಿದೆ? 1 ಇದೆ, ಕಾಲಮ್ ಎಷ್ಟಿದೆ? 3 ಇದೆ.
ಓಕೆ, ಇದರಲ್ಲಿ ಏನಾಗಿರುತ್ತೆ, ಫಸ್ಟು 1 ಎಮ್ ವ್ಯಾಲ್ಯೂ 1 ಆಗಿರುತ್ತೆ, 1 ಕ್ರಾಸ್ ಎನ್ ಅಂದರೆ ಇಲ್ಲಿ ಎಮ್ ವ್ಯಾಲ್ಯೂ 1 ಆಗಿರುತ್ತೆ. ಓಕೆ, ಸೊ ಇವೆರಡು ಸಿಂಪಲ್ ರಿಸಲ್ಟ್ಸ್ಗಳು. ಇಲ್ಲಿಂದ ಏನಿದೆ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಟೈಪ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಫಸ್ಟ್ನೇದು ಎರಡು ಭಾಳ ಸಿಂಪಲ್ ಆಗಿದ್ದು, ಇನ್ಮೇಲೆ ಬರುವಂಥದ್ದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡೈಗೊನಲ್ ಮ್ಯಾಟ್ರಿಕ್ಸ್, ಆಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈ 4 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಂದಕ್ಕಿಂತ ಒಂದು ಕನೆಕ್ಟೆಡ್ ಇದೆ ಸ್ಟೂಡೆಂಟ್ಸ್, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಪ್ಪಾ ಅಂದರೆ ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ದ ನಂಬರ್ ಆಫ್ ರೋಸ್, ಅಂದ್ರೆ ಏನು ಹೇಳ್ತಾರೆ ಅವರು, ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್. ನಂಬರ್ ಆಫ್ ರೋಸ್ಗೆ ನಾನು ಎಮ್ ಅಂತ ಡಿನೋಟ್ ಮಾಡಿದ್ದೀನಿ, ನಂಬರ್ ಆಫ್ ಕಾಲಮ್ಗೆ ಎನ್ ಅಂತ ಡಿನೋಟ್ ಮಾಡಿದ್ದೀನಿ. ಇವೆರಡೂ ಈಕ್ವಲ್ ಆಗಿರಬೇಕು ಅಂತ ಹೇಳ್ತಾರೆ. ಅದನ್ನ ಏನಾದರೂ ಸೇಡ್ ಟು ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ನಂಬರ್ ಆಫ್ ರೋಸ್ ಕಾಲಮ್ಸ್ ಎರಡೂ ಈಕ್ವಲ್ ಆಗಿದ್ದಾಗ ಅವಾಗ ನಾವು ಹೇಳ್ತೀವಿ ಅದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೆಸರು ಹೇಳಿದೆ ಸ್ಕ್ವೇರ್ ಅಂತ ಹೇಳಿ, ಕರೆಕ್ಟಾ? ಇದಕ್ಕೆ ನಾವು ಸ್ಕ್ವೇರ್ ಅಂತ ಕರಿತೀವಿ. ಸೊ ಇವಾಗ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ನ ನಾನು ತಗೊಂಡೆ. ಇದ್ರದ್ದು ಆರ್ಡರ್ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್, ರೋನು 2 ಇದೆ, ಕಾಲಮ್ನು 2 ಇದೆ. ಅಂದರೆ ಎಮ್ ಈಸ್ ಈಕ್ವಲ್ಸ್ ಟು ಎನ್ ಆಗಿದೆಯಲ್ವಾ, ಎಮ್ ಕ್ರಾಸ್ ಎನ್ ಬರೆದ್ರೆ ಇದಕ್ಕೆ ನಾವು ಆರ್ಡರ್ ಆಫ್ 2 ಅಂತ ಕರಿತೀವಿ. 2 ಕ್ರಾಸ್ 2 ಹೇಳೋ ಜरूरत ಇಲ್ಲ. ಓಕೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಂದಂಗಾಯ್ತು, ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್ ಇದ್ರೆ ಅದಕ್ಕೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಮೇನ್ ಇಂಪಾರ್ಟೆಂಟ್ ರಿಸಲ್ಟ್ಸು ಎಮ್ ಇಸ್ ಈಕ್ವಲ್ಸ್ ಟು ಎನ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ, 3 ಇಂಟು 3 ಅಂತ ತಗೊಂಡ್ರೆ, ಓಕೆ, ಸೊ ಇಲ್ಲಿ ಜಸ್ಟ್ ನಾನು ಎಕ್ಸಾಂಪಲ್ಸ್ಗಳನ್ನ ತಗೊತಾ ಇದ್ದೀನಿ, ಎಲಿಮೆಂಟ್ಸ್ಗಳನ್ನು -4. ಓಕೆ, ಸೊ ಇದ್ರದ್ದು ನೋಡಿ, ರೋಸ್ ಎಷ್ಟಿದೆ ನೋಡಿ, 1 2 3 ರೋಸ್ಗಳಿದ್ದಾವೆ. R1 R2 R3 ಅಂತ ಕೊಡ್ತೀವಾ. ಓಕೆ, 3 ರೋಸ್ ಇದೆ. ಅಗೇನ್ ಕಾಲಮ್ ನೋಡಿ, 1 2 3, ಕರೆಕ್ಟಾ? ಅಂದರೆ C1 C2 C3 ಅಂದರೆ 3 ಕ್ರಾಸ್ 3 ಆಗಿದೆ. 3 ಕಾಲಮ್ ಇದೆ, 3 ರೋ ಇದೆ, ಅಂದರೆ ಇದಕ್ಕೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿಬೋದಾ? ಓಕೆ, ಇದು 3 ಆರ್ಡರ್ ಅಂತ ಕರೀತಾರೆ, ಇದು 2 ಆರ್ಡರ್. ಇವಾಗ ನೋಡಿ, ಬೈ ಚಾನ್ಸ್ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡೆ ಸ್ಟೂಡೆಂಟ್ಸ್, ಸಿ ಮ್ಯಾಟ್ರಿಕ್ಸು. ಇದರಲ್ಲಿ ಎಕ್ಸಾಂಪಲ್ ಏನು ತೊಗೊಂಡಿದ್ದೆ, 3 ಅಷ್ಟೇ ತೊಗೊಂಡು. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತಾ? ಎಸ್, ಇದು ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗುತ್ತೆ. ಯಾಕಂದರೆ ರೋ ಎಷ್ಟಿದೆ, 1 ಇದೆ, ಕಾಲಮ್ ಎಷ್ಟಿದೆ, ಇದು ಕೂಡ 1 ಇದೆ. ಓಕೆ, ಸೊ ಇದಕ್ಕೆ ನಾವು ರೋ ಮ್ಯಾಟ್ರಿಕ್ಸ್, ಇದಕ್ಕೆ ನಾವು ರೋ ಮ್ಯಾಟ್ರಿಕ್ಸ್ನು ಅಂತ ಕರಿಬೋದು, ಯಾಕಂದರೆ ಒಂದೇ ರೋ ಇದೆ. ಇದಕ್ಕೆ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತಲೂ ಕರಿಬೋದು, ಯಾಕಂದರೆ ಒಂದೇ ಕಾಲಮ್ ಇದೆ, ಕರೆಕ್ಟಾ? ಸೊ ಇದು 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ನೋಡಿ. ಓಕೆ, ಇವಾಗ ನಾವು ಕ್ಲಿಯರ್ ಆಯಿತು. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಹೆಸರೇ ಹೇಳ್ತಾ ಇದೆ, ಸ್ಕ್ವೇರ್ ಅಂತಂದರೆ ನಂಬರ್ ಆಫ್ ರೋ ಮತ್ತು ಕಾಲಮ್ಸ್ ಈಕ್ವಲ್ ಇರಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇದು ಗೊತ್ತಾದರೆ ಇವಾಗ ನೆಕ್ಸ್ಟ್ ಡೈಗೊನಲ್ ಮ್ಯಾಟ್ರಿಕ್ಸ್. ಇದು ಬಹಳ ಇಂಪಾರ್ಟೆಂಟು CET ಎಕ್ಸಾಮ್ಗಳು ಕೂಡ. ಓಕೆ, ಸೊ ಅಬ್ಸರ್ವ್ ಮಾಡಿ ಏನಿದೆ, ಡೈಗೊನಲ್ ಎಲಿಮೆಂಟ್ಸ್ ಅಂತ ಬರುತ್ತೆ, ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಡೈಗೊನಲ್ ಎಲಿಮೆಂಟ್ಸ್ ಯಾವುದು ಕರಿತೀವಿ ಅಂದರೆ ಇಲ್ಲಿದೆ ನೋಡಿ, ಇವಾಗೆಲ್ಲ ನಾವು ಡೈಗೊನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದರೆ ನಾವು ಅಡ್ರೆಸ್ಸಲ್ಲಿ ಬರೀತಾ ಹೋದರೆ ಬರಿತೀವಿ ನೋಡಿ, A11 A22 A33 ಈ ಥರ ಬರಿತೀವಿ. ಅದನ್ನ ರೋಗಳು ಬರೆದ್ರೆ A12 A13 ಇರುತ್ತೆ. ಇಲ್ಲಿ A21 A22 A23, ಇಲ್ಲಿ A31 A32 A33, ಅಂದರೆ 3 ಇಂಟು 3 ಆರ್ಡರ್ ಬರೆದ್ರೆ ಈ ಥರ ಆಗಿರುತ್ತೆ, ಕರೆಕ್ಟಾ? ಸೊ ಇಲ್ಲಿದೆ ನೋಡಿ, ಇವಕ್ಕೆಲ್ಲನೂ ಡೈಗೊನಲ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇದಕ್ಕೆ ನಾವು ಯಾವ ಕರಿಬೇಕು, ಡೈಗೊನಲ್ ಎಲಿಮೆಂಟ್ಸ್ ಅಂದರೆ I ಆ್ಯಂಡ್ J, AIJ ಅಂತ ಬರೆದ್ರೆ I ಈಸ್ ಈಕ್ವಲ್ಸ್ ಟು J ಆಗಿರುತ್ತೆ ನೋಡಿ. ಅದಕ್ಕೆ ನಾವು ಡೈಗೊನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಡೈಗೊನಲ್ ಎಲಿಮೆಂಟ್ಸ್ ಅಂತ ನೋಡಿ, 3 3 2 2 1 1 ಇವೆಲ್ಲ ಡೈಗೊನಲ್ ಎಲಿಮೆಂಟ್ಸ್ ಇದೆ. ಸೊ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಾವು ಎಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಓಕೆ, ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು ತಿಳ್ಕೊಳ್ಳೋಣ ಇವಾಗ. ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾವು ಇವಾಗಲೇ ಹೇಳಿದ್ವಲ್ಲ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವುದು ಕರಿತೀವಿ, ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಈಕ್ವಲ್ ಇರಬೇಕಂದ್ರೆ ಎಮ್ ಇಸ್ ಈಕ್ವಲ್ಸ್ ಟು ಎನ್ ಇರಬೇಕಲ್ಲ, ಅದನ್ನು ತೊಗೊಂಡು ನಾವಿಲ್ಲಿ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಡಿಫೈನ್ ಮಾಡ್ತೀವಿ ಸ್ಟೂಡೆಂಟ್ಸ್. ಓಕೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಎ ಡೈಗೊನಲ್ ಮ್ಯಾಟ್ರಿಕ್ಸ್. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ತಗೊಂಡು ನಾವು ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ದೀವಿ. ಈ ಕಂಡೀಷನ್ ನೋಡಿ, ಇಫ್ ಇಟ್ಸ್ ಆಲ್ ನಾನ್ ಡೈಗೊನಲ್ ಎಲಿಮೆಂಟ್ಸ್. ನಾನ್ ಡೈಗೊನಲ್ ಎಲಿಮೆಂಟ್ಸ್ ಅಂದರೆ ಯಾವುದಕ್ಕೆ ಕರಿತೀವಿ, ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ನಾನ್ ಡೈಗೊನಲ್ ಎಲಿಮೆಂಟ್ಸ್ ಅಂದರೆ ಇಲ್ಲಿ 3 ಇಂಟು 3 ನೋಡಿ, ಫಸ್ಟ್ ಇದ್ರ ಆರ್ಡರ್ 3 ಕ್ರಾಸ್ 3 ಇದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ನಾನ್ ಡೈಗೊನಲ್ ಅಂದರೆ ಇವು ಸ್ಟೂಡೆಂಟ್ಸ್, ಈ ಲೈನ್ ಬಿಟ್ಟು ಉಳಿದಿದ್ದೆಲ್ಲನೂ ನಾನ್ ಡೈಗೊನಲ್. ಇದು ಡೈಗೊನಲ್ ಎಲಿಮೆಂಟ್ಸು. ನಾನ್ ಡೈಗೊನಲ್ ಎಲಿಮೆಂಟ್ಸ್ ಆರ್ 0ನೇ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಜಾಗದಲ್ಲಿ ಏನು ಬರ್ತಲ್ಲ ಅವೆಲ್ಲಾನು 0 ಆಗಿರಬೇಕು. ಇವಕ್ಕೆಲ್ಲ ನಾನ್ ಡೈಗೊನಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಓಕೆ, ನೋಡಿ ಇಲ್ಲಿನೂ ಇದೆ ನೋಡಿ, ಇವೆರಡು ನಾನ್ ಡೈಗೊನಲ್, ಇವೆರಡು ಡೈಗೊನಲ್ ಎಲಿಮೆಂಟ್ಸ್. ಅದಕ್ಕೆ ನಾವು ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಬಹಳ ಸಿಂಪಲ್ ಇದೆ. ಏನು, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ನಾನು ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕಂತಂದರೆ ನಾನ್ ಡೈಗೊನಲ್ ಎಲಿಮೆಂಟ್ಸ್ 0 ಆಗಿರಬೇಕು. ಓಕೆ, ಅಂದರೆ ಡೈಗೊನಲ್ ಎಲಿಮೆಂಟ್ಸ್ ಏನು ಬೇಕಾದ ಎಲಿಮೆಂಟ್ಸ್ ತೊಗೊಂಡ್ರು ಕೂಡ ನಡೆಯುತ್ತೆ, ಆಯಿತಾ? ಸೊ ಅದನ್ನೇನು ನೋಡಿ, ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಇಫ್ ಇಟ್ ನಾನ್ ಡೈಗೊನಲ್ ಎಲಿಮೆಂಟ್ಸ್ ಆರ್ 0, ದೆನ್ ಬಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬಿ ಅಥವಾ ತಗೊಳ್ಳಿ, ಎ ಮ್ಯಾಟ್ರಿಕ್ಸ್, ಅದಕ್ಕೆ ನಾವು ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲೊಂದು ಮೇನ್ ಕಂಡೀಷನ್ ಇದೆ ನೋಡಿ,
ಬಿ ಐ ಸಿ ಇಸ್ ಈಕ್ವಸ್ ಟು 0 ಅಥವಾ ಎ ಐ ಸಿ ಇಸ್ ಈಕ್ವಸ್ ಟು 0 ಯಾವಾಗಿರುತ್ತೆ ಅಂತ ಕೇಳ್ತಾರೆ ನಿಮ್ಮ ಎಕ್ಸಾಮಲ್ಲಿ. ಡೈಗೊನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಎ ಐ ಸಿ 0 ಯಾವಾಗ ಆಗುತ್ತೆ ನೋಡಿ, ಈ ಎಲ್ಲ ಮಾರ್ಕ್ ಮಾಡಿದ್ರೆ ಈ ಜಾಗದಲ್ಲಿ 0 ಬಂದಿದೆ ಅಲ್ವಾ, ಈ ಜಾಗದಲ್ಲಿ 0 ಅಂತಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ A21 ಇದೆ, A22 ಇದೆ, A33 ಇದೆ, ಅಂದ್ರೆ ಐ ಜೆ ಎರಡು ಬೇರೆ ಬೇರೆ ಇದೆ ಅಲ್ವಾ. ಅಂದ್ರೆ ಇವೆರಡು 0 ಐ ಜೆ 0 ಬರೆದ್ರೆ ಐ ಅಂಡ್ ಜೆದ ಕಂಡೀಷನ್ ಯಾವಾಗ್ಲೂ ನಾಟ್ ಈಕ್ವಸ್ ಟು ಜೆ ಇರುತ್ತೆ. ಇವೆರಡು ಈಕ್ವಲ್ ಆಗಿತ್ತಂದ್ರೆ ಅದರ ಆನ್ಸರ್ ಡೈಗೊನಲ್ ಎಲಿಮೆಂಟ್ಸ್ ಆಗಿರುತ್ತೆ. ಕರೆಕ್ಟಾ? ಈಕ್ವಲ್ ಆಗಿರ್ಲಿಲ್ಲ ಅಂದ್ರೆ ಅವಾಗ 0. ಅದನ್ನ ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ನಾನ್ ಡೈಗೊನಲ್ 0 ಬಂದಾಗ ನಾನ್ ಡೈಗೊನಲ್ ಆಗಿರುತ್ತೆ. ಇದು ನಮ್ದು ಡೈಗೊನಲ್ ಮ್ಯಾಟ್ರಿಕ್ಸ್. ಇದ್ರದ್ದೊಂದು ಇನ್ನೊಂದು ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ತೀನಿ ನೋಡಿ. 2 into 2 ಕೊಡ್ಬೋದು, 3 into 3, 4 into 4 ಯಾವ್ದು ಬೇಕಾದ್ರೂ ಕೊಡ್ಬೋದು ಫ್ರೆಂಡ್ಸ್. ನಾನು ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು 3 into 3 ಆರ್ಡರ್ದು ಒಂದು ಮ್ಯಾಟ್ರಿಕ್ಸ್ ಅದನ್ನ ಕೊಡ್ತಾ ಇದ್ದೀನಿ ನೋಡಿ. ಡೈಗೊನಲ್ ಎಲಿಮೆಂಟ್ಸ್ ಏನ್ ಬೇಕಾ ಅದನ್ನ ನಾವು ಇಲ್ಲಿ ತಗೋಬಹುದು, ಬಟ್ ಇದಿಷ್ಟು ಡೈಗೊನಲ್ ಎಲಿಮೆಂಟ್ಸು. ಉಳಿದಿರೋದೆಲ್ಲಾನು ಏನಾಗಿರುತ್ತೆ, ನಾನ್ ಡೈಗೊನಲ್, ಇವೆಲ್ಲಾನು 0 ಆಗಿರುತ್ತೆ. ಇಷ್ಟೇ ನೋಡಿ, ಅರ್ಥ ಆಯ್ತಲ್ವಾ? ಈ ಒಂದು ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಲೇಬೇಕು, ಇದಂತೂ ನಿಮ್ಗೆ ಗೊತ್ತೇ ಇದೆ. ಅಂದ್ರೆ ಎರಡು ಸೇಮ್ ಇರೋಕು ರೋ ಅಂಡ್ ಕಾಲಮ್ಸು. ಈ ಡೈಗೊನಲ್ ಎಲಿಮೆಂಟ್ ಬೇಕಾದ ತಗೊಳ್ಳಿ, ಬಟ್ ಉಳಿದಿರೋದೆಲ್ಲಾನು 0 ಇದೆ, ಅದು ಡೈಗೊನಲ್ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಬಂದಿದ್ದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಅಗೇನ್ ಡೈಗೊನಲ್ ಮ್ಯಾಟ್ರಿಕ್ಸ್ ಅನ್ನ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನ್ ಹೇಳಿದೆ ನಾನು, ಅದಂತರ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನಾನ್ ಡೈಗೊನಲ್ ಎಲ್ಲಾನು 0 ಇರುತ್ತೆ. ಓಕೆ, ಅದನ್ನ ತಗೊಂಡು ಅವ್ರೇನ್ ಮಾಡ್ತಾ ಇದಾರೆ, ನಾನ್ ಡೈಗೊನಲ್ನೇ ನಾವು ಸ್ಕೇಲಾರ್ ಅಂತ ಡಿಫೈನ್ ಮಾಡಿದ್ರೆ ಇಫ್ ಡೈಗೊನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇದು ಫಸ್ಟ್ ಡೈಗೊನಲ್ ಮ್ಯಾಟ್ರಿಕ್ಸ್ ಇದೆ, ಯಾಕಂದ್ರೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ, ಆರ್ಡರ್ ಸೇಮ್ ಇದೆ, ನಾನ್ ಡೈಗೊನಲ್ಸ್ ಗಳೆಲ್ಲ ನಾನು 0 ಇದೆ. ಎಸ್, ಇದಕ್ಕೆ ನಾನು ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀನಿ. ಇದನ್ನ ನಾನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಒಳಗೆ ಡಿಫೈನ್ ಮಾಡ್ಬೇಕಂದ್ರೆ ಈ ಡೈಗೊನಲ್ ಎಲಿಮೆಂಟ್ಸ್ ಗಳು ಏನ್ ತಗೊಂತೀವಲ್ಲ ಎಲ್ಲಾನು ಸೇಮ್ ನಂಬರ್ ಇರಬೇಕು. √3 ಇಲ್ಲಿ ನೋಡಿ, -1 -1 ಈ ತರ ಇರಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಇಲ್ಲಿ ಡಿ ಅಂತ ಹೇಳಿ. ಓಕೆ, ಇದನ್ನ ನಾನು ಇಲ್ಲಿ 2 ತಗೊಂಡೆ ಅಂದ್ರೆ ಇವೆಲ್ಲಾನು 2 2 2 ಆಗಿರ್ಬೇಕು ಸ್ಟೂಡೆಂಟ್ಸ್. ಉಳಿದಿರೋದೆಲ್ಲ ಎಲಿಮೆಂಟ್ಸ್ಗಳು 0. ಇದಂತೂ ನಿಮ್ಗೆ ಗೊತ್ತಿದೆ, ನಾನ್ ಡೈಗೊನಲ್ ಎಲ್ಲಾನು 0 ಆಗಿರುತ್ತೆ ಡೈಗೊನಲ್ ಮ್ಯಾಟ್ರಿಕ್ಸ್ ಅಲ್ಲಿ. ಓಕೆ, ಎ ಡೈಗೊನಲ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನಾನ್ ಡೈಗೊನಲ್ ಎಲಿಮೆಂಟ್ಸ್ ಆರ್ 0 ಅಂತ ಇದ್ದೇ ಇರುತ್ತೆ, ಬಟ್ ಡೈಗೊನಲ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಇಲ್ಲಿ 2 ತಗೊಂಡ್ರೆ ಎಲ್ಲಾನು 2 2 ಇರಬೇಕು, ಇಲ್ಲಿ 3 ತಗೊಂಡ್ರೆ ಇವೆಲ್ಲಾನು 3 3 ಇರಬೇಕು, ಇಲ್ಲಿ 4 ತಗೊಂಡ್ರೆ ಇವೆಲ್ಲಾನು 4 4 ಇರಬೇಕು. ಅರ್ಥ ಆಯ್ತಾ? ಅದನ್ನೇ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಬಹಳ ಸಿಂಪಲ್ ಇದೆ ಸರ್. ಕೆಲವು ಜನ ಕೇಳ್ತಾರೆ, ಸರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಆಬ್ವಿಯಸ್ಲಿ ಆಗಿರುತ್ತೆ, ಯಾಕಂದ್ರೆ ಅದು ಡೈಗೊನಲ್ ಮ್ಯಾಟ್ರಿಕ್ಸ್ ಇದೆ ಅಂತ ಹೇಳ್ತಾ ಇದಾರಲ್ವಾ. ಡೈಗೊನಲ್ ಮ್ಯಾಟ್ರಿಕ್ಸ್ ತಗೊಂಡೆ ನಾವು ಸ್ಕೇಲಾರ್ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಡೈಗೊನಲ್ ಆಗ್ಬೇಕಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಲೇಬೇಕು. ಇಲ್ಲ ಸರ್ ನಾ ಡೈಗೊನಲ್ ಯೂಸ್ ಮಾಡಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾವ ತರ ಡಿಫೈನ್ ಮಾಡ್ಬೇಕಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ನ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೇಡ್ ಟು ಬಿ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ನಾನ್ ಡೈಗೊನಲ್ ಎಲಿಮೆಂಟ್ಸ್ ಆರ್ 0, ಡೈಗೊನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಈ ತರ ಹೇಳ್ಬೇಕು, ಎರಡು ಡಿಫೈನ್ ಮಾಡ್ಬೇಕಾಗತ್ತೆ. ನಾನ್ ಡೈಗೊನಲ್ಸ್ 0 ಇರಬೇಕು, ಆಮೇಲೆ ಡೈಗೊನಲ್ ಎಲಿಮೆಂಟ್ಸ್ ಎಲ್ಲಾನು ಸೇಮ್ ಆಗಿರ್ಬೇಕು. ಅದಕ್ಕೆ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿನ ಮೇನ್ ಕಂಡೀಷನ್ ಏನು, ಬಿ ಐ ಜಿ ಇಸ್ ಈಕ್ವಲ್ಸ್ ಟು 0 ಯಾವಾಗ ಬರುತ್ತೆ, 0 ಯಾವಾಗಂದ್ರೆ ಐ ಅಂಡ್ ಜೆ ಆರ್ ನಾಟ್ ಈಕ್ವಲ್. ಅಗೇನ್ ಇಲ್ಲಿ ಕೆ ಅಂತ ತಗೊಂಡ್ರೆ, ಕೆ ಅಂದ್ರೆ ಒಂದು ಕಾನ್ಸ್ಟೆಂಟು, ಕೆ ಯಾವಾಗ ಸೇಮ್ ಆಗಿರುತ್ತೆ ಅಂದ್ರೆ ಐ ಅಂಡ್ ಜೆ ಆರ್ ಈಕ್ವಲ್ ಇದ್ದಾಗ, ಡೈಗೊನಲ್ ಎಲಿಮೆಂಟ್ಸ್ ಇದ್ದಾಗ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕಾಗಿರುವಂಥ ಪಾಯಿಂಟು. ಓಕೆ, ಸೊ 3 ರಿಸಲ್ಟ್ಸ್ಗಳು ಗೊತ್ತಾದ ಇವಾಗ. ಏನೇನು, ಫಸ್ಟು ಸ್ಕ್ವೇರ್ ಮ್ಯಾಟ್ರಿಕ್ಸು, ಅದಾದ್ಮೇಲೆ ಡೈಗೊನಲ್ ಮ್ಯಾಟ್ರಿಕ್ಸು, ಅದಾದ್ಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸು. ಓಕೆ, ಸೊ ನೆಕ್ಸ್ಟ್ ಒನ್ ಬಹಳ ಈಸಿ, ಲಾಸ್ಟ್ ಒನ್ ಐಡೆಂಟಿಟಿ. ಇದು ಲಾಸ್ಟ್ ಒನ್ ಮ್ಯಾಟ್ರಿಕ್ಸು, ಐಡೆಂಟಿಟಿ ಮ್ಯಾಟ್ರಿಕ್ಸು. ಅಗೇನ್ ಇಲ್ಲಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ನ ತಗೊಂಡು ಐಡೆಂಟಿಟಿ ಅಂತ ಕರೀತಾರೆ ನೋಡಿ. ಏನು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಡಿನೋಟ್ ಮಾಡಿದ್ದಾರೆ, ಅಥವಾ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಡಿಫೈನ್ ಮಾಡಬಹುದು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಡಿಫೈನ್ ಆಸ್ ಅ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನೋ ಐ ಅಂತ ಡಿನೋಟ್ ಮಾಡ್ತೀವಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಸ್ಕೇಲಾರ್ ಆಗ್ಬೇಕಂದ್ರೆ ಏನಿದೆ ಸ್ಟೂಡೆಂಟ್ಸ್ ಕಂಡೀಷನ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಆಗಿರ್ಲೇಬೇಕಾ. ಓಕೆ, ನಾ ಇಲ್ಲಿ 3 into 3 ಆರ್ಡರ್ ಅಂತ ತಗೋತೀನಿ. ಅಗೇನ್ ಸ್ಕೇಲಾರ್ ಆಗ್ಬೇಕಂದ್ರೆ ನಾನ್ ಡೈಗೊನಲ್ 0 ಇರಬೇಕಾ. ಓಕೆ, ಇದನ್ನ ಮೊದಲಿಗೆ 0 ಮಾಡ್ಕೊಂಡ್ಬಿಡ್ತೀನಿ ಈ ಎಲಿಮೆಂಟ್ಸ್ಗಳನ್ನ. ಓಕೆ, ಇನ್ನು ಎಲಿಮೆಂಟ್ಸ್ಗಳು ಡೈಗೊನಲ್ ಎಲ್ಲಾನು ಸೇಮ್ ಆಗಿರಬೇಕು. ಅಗೇನ್ ಐಡೆಂಟಿಟಿದು ಏನು ಡಿಫ್ರೆನ್ಸ್ ಇದೆ ಅಂದ್ರೆ, ಈ ಡೈಗೊನಲ್ ಎಲಿಮೆಂಟ್ಸ್ಗಳು ಕಂಪಲ್ಸರಿ ಏನಾಗಿರ್ಬೇಕಂದ್ರೆ 1 ಆಗಿರಬೇಕು. ಇದು ರೂಲ್ ಇದೆ. ಓಕೆ, ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿದೆ. ಎಸ್, ಅದನ್ನೇ ನಾವು ಐಡೆಂಟಿಟಿ ಅಂತ ಕರಿತೀವಿ. ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗಿರ್ಬೇಕಂದ್ರೆ ಈ ಡೈಗೊನಲ್ ಎಲಿಮೆಂಟ್ಸ್ಗಳೆಲ್ಲಾನು 1 1 1 1 ಆಗಿರಬೇಕು. ಅದಕ್ಕೆ ನಾವು ಐಡೆಂಟಿಟಿ, ಐ ಅಂದ್ರೆ 1 ಅಂದಾಗೆ, ಐಡೆಂಟಿಟಿ ಅಂದ್ರೆ 1 ಅಂದಾಗೆ, ಆ ತರ ಇದ್ರೆ ಅದಕ್ಕೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಇದನ್ನ ನಾನು 2 into 2 ಆರ್ಡರ್ ಒಳಗೆ ಬರ್ಕೊಂಡೆ ಅಂತ ಅನ್ಕೊಳ್ಳಿ. 2 into 2 ಆರ್ಡರ್ ಬರೆದ್ರೆ ಏನಾಗುತ್ತೆ, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಡೈಗೊನಲ್ ಎಲಿಮೆಂಟ್ಸ್ ಎರಡು 1 ಆಗಿರಬೇಕು, ನಾನ್ ಡೈಗೊನಲ್ಸ್ ಎಲ್ಲಾನು 0 ಆಗಿರುತ್ತೆ. ಓಕೆ, ಅದರ ಡೆಫಿನೇಷನ್ ಕೊಟ್ಟರೆ ನೋಡಿ. ಇವರು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ತಗೊಂಡ್ರೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ದ ಎಲಿಮೆಂಟ್ಸ್ ಇನ್ ದ ಡೈಗೊನಲ್ ಎಲಿಮೆಂಟ್ಸ್ ಆಲ್
ಆರ್ 1 ಅಂತ ಹೇಳ್ತಾರೆ. ಅಂದರೆ ಡೈಗೋನಲ್ ಎಲಿಮೆಂಟ್ಸ್ ಎಲ್ಲಾನು 1 ಆಗಿರಬೇಕು, ರೆಸ್ಟ್ ಆಲ್ ಆರ್ 0 ಆರ್ ಕಾಲ್ಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಇದನ್ನು ನಾನು ಈ ಥರ ಬರೀಬೋದು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಡಿಫೈನ್ ಆಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಆಲ್ ದ ಡೈಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1. ಈ ಥರನು ಡಿಫೈನ್ ಮಾಡಿ ಬರೀಬೋದು. ಸ್ಕೇಲಾರ್ ಮ್ಯಾಟ್ರಿಕ್ಸ್ನ ನಾವು ಈ ಥರ ಡಿಫೈನ್ ಮಾಡ್ತೀವಲ್ವಾ. ಅಂದರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿವರೆಗೂ ಏನು ಸ್ಟಡಿ ಮಾಡಿ ನೋಡಿ. ಫಸ್ಟ್ ಒನ್ ಬರೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಫ್ರೆಂಡ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಏನಿತ್ತು, m=n ಇತ್ತು. ಓಕೆ, ಅಲ್ಲಿ ನಾವು ನಂಬರ್ ಆಫ್ ರೋ ಆ್ಯಂಡ್ ರೋ ಕಾಲಮ್ಸ್ ಈಕ್ವಲ್ ತೊಗೊಂಡಿದ್ವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ನೇ ನಾನು ಡೈಗೋನಲ್ ಮ್ಯಾಟ್ರಿಕ್ಸ್ ಅಂತ ಡಿಫೈನ್ ಮಾಡ್ಕೊಂಡೆ. ಡೈಗೋನಲ್ ಮ್ಯಾಟ್ರಿಕ್ಸಲ್ಲಿ ಏನಾಗಿರುತ್ತೆ, ಡೈಗೋನಲ್ ಬಿಟ್ಟು ನಾನ್ ಡೈಗೋನಲ್ ಎಲಿಮೆಂಟ್ಸ್ಗಳು ಏನಾಗಿರುತ್ತೆ, 0 ಆಗಿರುತ್ತೆ. ಇದಕ್ಕೆ ನಾನು ಏನಂದೆ, ಡೈಗೋನಲ್ ಮ್ಯಾಟ್ರಿಕ್ಸ್ ಅಂತ. ಅಂದರೆ ಅಗೇನ್ ಡೈಗೋನಲ್ ತಗೊಂಡು ನಾನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿ ಡಿಫೈನ್ ಮಾಡಿಕೊಂಡೆ. ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಏನಿದೆ, ನಾನ್ ಡೈಗೋನಲ್ ಅಂತೂ ಆಬ್ವಿಯಸ್ಲಿ 0 ಇದ್ದೇ ಇರುತ್ತೆ, ಇದಂತೂ ನಮಗೆ ಗೊತ್ತಿದೆ. ಓಕೆ, ಬಟ್ ಡೈಗೋನಲ್ ಎಲಿಮೆಂಟ್ಸ್ಗಳು ಸೇಮ್ ಆಗಿರಬೇಕು. ಇಲ್ಲಿ ಕೆ ತೊಗೊಂಡ್ರೆ ಎಲ್ಲಾನು ಕೆ ಆಗಿರಬೇಕು. ಓಕೆ, ಸೊ ಇವಾಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಡಿಫೈನ್ ಮಾಡಬೇಕಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ನ ನಾವು ಐಡೆಂಟಿಟಿ ಅಂತ ತೊಗೋಬೋದು. ಅವ್ರೇನು ತೊಗೊಂಡ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಐಡೆಂಟಿಟಿ ಅಂತ ತೊಗೊಂಡ್ರೆ ಅದನ್ನು ಡಿಫೈನ್ ಮಾಡ್ಬೋದು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ತೊಗೊಂಡ್ರೆ ಡೈಗೋನಲ್ ಎಲಿಮೆಂಟ್ಸ್ ಏನಾಗಿರುತ್ತೆ ನೋಡಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಇದು 3x3 ಆರ್ಡರ್ ಆಗಿದೆ. ಡೈಗೋನಲ್ ಎಲಿಮೆಂಟ್ಸ್ ಎಲ್ಲಾನು 1 1 ಆಗಿರಬೇಕು, ಉಳಿದಿದ್ದೆಲ್ಲಾನು 0. ಉಳಿದಿದ್ದೆಲ್ಲ ಅಂದ್ರೆ ನಾನ್ ಡೈಗೋನಲ್ಲೇ ಆಗಿರುತ್ತಲ್ವಾ, ಇದೆಲ್ಲಾನು 0. ಸೊ ನೋಡಿ, ಒಂದಕ್ಕೊಂದು ಕನೆಕ್ಟೆಡ್ ಇದೆ ಅಲ್ವಾ. ಓಕೆ, ಸೊ 1 ಗೊತ್ತಾಯ್ತಂದ್ರೆ ಉಳಿದಿರೋದೆಲ್ಲನೂ ಗೊತ್ತಾಗಿರುವಂಥದ್ದು ಸ್ಟೂಡೆಂಟ್ಸ್. ಇದು ಮೇನ್ ಇಂಪಾರ್ಟೆಂಟು. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು, ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅದಾದಮೇಲೆ ಡೈಗೋನಲ್ ಮ್ಯಾಟ್ರಿಕ್ಸ್, ಅದಾದಮೇಲೆ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅದಾದಮೇಲೆ ಐಡೆಂಟಿಟಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್, ಆಲ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ ಡೈಗೋನಲ್ ಮ್ಯಾಟ್ರಿಕ್ಸ್, ಅಗೇನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಕರೆಕ್ಟಾ? ಈ ಸ್ಟೇಟ್ಮೆಂಟು ಅಬ್ಸರ್ವ್ ಮಾಡಿ. ಆಲ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ ಡೈಗೋನಲ್ ಮ್ಯಾಟ್ರಿಕ್ಸ್. ಈ ಥರ ಕೊಡ್ತಾರೆ ಕನ್ಫ್ಯೂಷನ್ ಮಾಡಲಿಕ್ಕೆ ಸ್ಟೇಟ್ಮೆಂಟ್ 1 ಆಲ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ ಡೈಗೋನಲ್ ಮ್ಯಾಟ್ರಿಕ್ಸ್. ನೋ, ರಾಂಗ್. ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸು ಡೈಗೋನಲ್ ಮ್ಯಾಟ್ರಿಕ್ಸ್ ಆಗಲ್ಲ. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸ್ಕ್ವೇರ್ ಮ್ಯಾಟ್ರಿಕ್ಸ್ದು ಒಂದು ಎಕ್ಸಾಂಪಲ್ 1 2 3 4 ಅಂತ ಕೊಟ್ಟೆ. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ, ಇದು ಡೈಗೋನಲ್ ಆಗಕ್ಕೆ ಸಾಧ್ಯ ಇದೆನಾ? ಇಲ್ಲ. ಯಾಕಂದರೆ ಡೈಗೋನಲ್ ಆಗಬೇಕಂದ್ರೆ ಏನು, ನಾನ್ ಡೈಗೋನಲ್ 0 ಇರಬೇಕಲ್ವಾ. ಅದ್ರ ಸಲುವಾಗಿ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡೈಗೋನಲ್ ಮ್ಯಾಟ್ರಿಕ್ಸ್ ಆಗಲ್ಲ, ಬಟ್ ರಿವರ್ಸ್, ಆಲ್ ದ ಡೈಗೋನಲ್ ಮ್ಯಾಟ್ರಿಕ್ಸ್ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎಸ್, ಕರೆಕ್ಟ್. ಆಲ್ ದ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆರ್ ಡೈಗೋನಲ್ ಮ್ಯಾಟ್ರಿಕ್ಸ್ ಆಸ್ ವೆಲ್ ಆಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎರಡೂ ಇರುತ್ತೆ, ಕರೆಕ್ಟ್ ಅಲ್ವಾ. ಸ್ಕೇಲಾರ್ನೇ ತಗೊಂಡೆ ನಾವು ಏನಂತ ಡಿಫೈನ್ ಮಾಡ್ತೀವಿ, ಡೈಗೋನಲ್ ಅಂತ ಡಿಫೈನ್ ಮಾಡ್ತೀವಿ. ಡೈಗೋನಲ್ ಆಗಬೇಕಂದ್ರೆ ಸ್ಕ್ವೇರ್ ಆಗಿರುತ್ತೆ. ಐಡೆಂಟಿಟಿ ಕೂಡ ಸೇಮ್, ಆಲ್ ದ ಐಡೆಂಟಿಟಿ. ಇದಕ್ಕೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿಬೋದಲ್ವಾ. ಎಸ್, ಇದಕ್ಕೂ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿಬೋದು. ಅಗೇನ್ ಇದಕ್ಕೂ ನಾನು ಡೈಗೋನಲ್ ಮ್ಯಾಟ್ರಿಕ್ಸ್ ಅಂತಲೂ ಕರಿಬೋದು. ಅರ್ಥ ಆಯ್ತಲ್ವಾ. ಎಸ್, ಸೊ ಇದು 3 ರಿಸಲ್ಟ್ಗಳು ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಇನ್ನು ಲಾಸ್ಟಲ್ಲಿ ಒಂದು ಬರುತ್ತೆ ಜೀರೋ ಮ್ಯಾಟ್ರಿಕ್ಸ್. ಎಲ್ಲ ಎಲಿಮೆಂಟ್ಸ್ಗಳು 0 0 ಇದ್ದರೆ ಅದಕ್ಕೆ ನಾವು ಜೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದಂತರ ಈಸಿಯೆಸ್ಟ್ ಕಾನ್ಸೆಪ್ಟ್ ಇದೆ. ಫಸ್ಟ್ ಒನ್ ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ. ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಎದಕ್ಕೆ ಕರೀತೀವಿ ಸ್ಟೂಡೆಂಟ್ಸ್ ನಾವು, ಒಂದೇ ಒಂದು ಕಾಲಮ್ ಇರೋದಕ್ಕೆ. ಇನ್ನು ರೋ ಮ್ಯಾಟ್ರಿಕ್ಸ್ ಯಾವುದಕ್ಕೆ ಅಂದರೆ ಒಂದೇ ಒಂದು ರೋ ಇರುವಂಥದ್ದಕ್ಕೆ. ಇಲ್ಲಿ ರೋ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಇಲ್ಲಿ ಕಾಲಮ್ ಒಂದೇ ಆಗಿರುತ್ತೆ. ಓಕೆ, 4 into 1 ಈ ಥರ ಇರುತ್ತೆ. ಇದು 1 into 4 ಈ ಥರ ಇರುವಂಥದ್ದು. ಇನ್ನು ನೆಕ್ಸ್ಟ್ ಒನ್, ಇವೆರಡು ಸೇಮ್ ಸಿಂಪಲ್ ರಿಸಲ್ಟ್ ಇತ್ತು. ಅದಾದಮೇಲೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಯಾವುದಕ್ಕೆ ಕರಿತೀವಿ ನಾವು, ನಂಬರ್ ಆಫ್ ರೋ ಆ್ಯಂಡ್ ಕಾಲಮ್ಸ್ ಆರ್ ಈಕ್ವಲ್. ಅದಾದಮೇಲೆ ಡೈಗೋನಲ್ ಮ್ಯಾಟ್ರಿಕ್ಸ್ ಯಾವುದಕ್ಕೆ ಕರಿತೀವಿ ಅಂತಂದರೆ, ಡೈಗೋನಲ್ ಮ್ಯಾಟ್ರಿಕ್ಸ್ ಅಂದರೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದರಿಂದ ಬರುವಂಥ ನಾನ್ ಡೈಗೋನಲ್ಸ್ಗಳು 0 ಆಗಿರುತ್ತೆ. ನಾನ್ ಡೈಗೋನಲ್ಸ್ಗಳು 0 ಆಗಿರುತ್ತೆ, ಬಟ್ ಡೈಗೋನಲ್ ಎಲಿಮೆಂಟ್ಸ್ ಏನು ಬಾದರೂ ತೊಗೋಬೋದು ನಾವು. ಅದಕ್ಕೆ ನಾವು ಡೈಗೋನಲ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಯಾವುದಕ್ಕೆ ಕರಿತೀವಿ ಅಂದರೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಡೈಗೋನಲ್ ಮ್ಯಾಟ್ರಿಕ್ಸ್ನೇ ಸ್ಕೇಲಾರ್ ಅಂತ ಕರಿದ್ವಿ. ನಾನ್ ಡೈಗೋನಲ್ ಎಲಿಮೆಂಟ್ಸ್ಗಳು 0 ಇರುತ್ತೆ. ಅಗೇನ್ ಡೈಗೋನಲ್ ಎಲಿಮೆಂಟ್ಸ್ಗಳು ಸೇಮ್ ಆಗಿರುತ್ತೆ. ಇನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವುದಕ್ಕೆ ಕರಿತೀವಿ ಅಂದರೆ, ಸ್ಕೇಲಾರ್ ಮ್ಯಾಟ್ರಿಕ್ಸೇ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀನಿ. ಇಲ್ಲಿ ಏನಿದೆ ಕಂಡೀಷನ್ ಅಂದರೆ ಡೈಗೋನಲ್ ಎಲಿಮೆಂಟ್ಸ್ಗಳು 1 ಆಗಿರಬೇಕು. ಇಲ್ಲಿ ಬೇರೆ ಬೇರೆ ಸೇಮ್ ಇದ್ರಲ್ಲ, 1 ಇರಬೇಕು ಅಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ. ಅರ್ಥ ಆಯ್ತಲ್ವಾ. ಇನ್ನು ಜೀರೋ ಮ್ಯಾಟ್ರಿಕ್ಸ್ ಅಂದರೆ ಯಾವ್ದು ಬೇಕಾದ ಆರ್ಡರ್ ಇರಲಿಕ್ಕೆ ಎಲ್ಲಾನು 0 ಇದ್ದರೆ ಅದಕ್ಕೆ ನಾವು ಜೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಆಗಿದೆ ಸ್ಟೂಡೆಂಟ್ಸ್ ಕಂಪ್ಲೀಟ್ ಆಗಿ ಎಲ್ಲ ಒಂದು ಟೈಪ್ಸದ್ದು ಇನ್ಫಾರ್ಮೇಷನು. ಇನ್ನು ಬರುವಂಥದ್ದು ಇಕ್ವಾಲಿಟಿ ಆಫ್ ಅ ಮ್ಯಾಟ್ರಿಕ್ಸ್. ಅಂದರೆ ಯಾವುದೇ ಎರಡು ಮ್ಯಾಟ್ರಿಕ್ಸ್ನ ನಾವು ಈಕ್ವಲ್ ಇದಾವೆ ಅಂತ ಹೇಳಬೇಕಂದ್ರೆ 2 ಕಂಡೀಷನ್ ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂದರೆ, ಫಸ್ಟ್ ಒಂದು ಕಂಡೀಷನ್ ಎರಡರದ್ದು ಆರ್ಡರ್ ಸೇಮ್ ಇರಬೇಕು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೆದೆ ಎ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ಸ್ ಟು ಬಿ ಮ್ಯಾಟ್ರಿಕ್ಸ್. ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ. ಇವೆರಡು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ನಾನು ಏನಾದರೂ ಬರೀಬೇಕಂದ್ರೆ ಮೇನ್ ಕಂಡೀಷನ್ ಏನು, ಇವೆರಡರದ್ದು ಆರ್ಡರ್ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 2 into 2 ತೊಗೊಂಡಿದ್ರೆ ಇಲ್ಲಿನೂ 2 into 3ನೇ ತೊಗೊಂಡಿರಬೇಕು. ಎರಡರದ್ದು ಆರ್ಡರ್ ಸೇಮ್ ಇರಬೇಕಂತ ಹೇಳ್ತಾರೆ. ಇದು ಫಸ್ಟ್ ಕಂಡೀಷನ್. ಅದಾದಮೇಲೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗಿರಬೇಕು. ಇವಾಗ ಏನಿದೆ 2 into 3 ಅಂದರೆ 2 ರೋ ಇರುವಂಥದ್ದು ಒಂದು ಎಕ್ಸಾಂಪಲ್ ನಾನು ತೊಗೊಂಡಿದ್ದೆ ನೋಡಿ. 1 2
ಅಗೇನ್ 3 ಇದೆ ಅಲ್ವಾ, ಸೊ ಹಾಗಾಗಿ ಇಲ್ಲಿ ಒಂದು 0 ತಗೋಣ. 3 ಕಾಲಮ್ಸ್ ಇರುವಂಥದ್ದು. ಓಕೆ, ನೆಕ್ಸ್ಟ್ ಒಂದು -1 √3, ಅಗೇನ್ ಇಲ್ಲಿ 9 ತೊಗೊಂಡಿದ್ದೇನೆ ಅಂದ್ಕೊಳ್ಳಿ. ಓಕೆ, ಸೊ ಇದೇ ಸೇಮ್ ಇಲ್ಲಿ ನಾನು ಎಕ್ಸಾಂಪಲ್ಗಳನ್ನು ಬರಿತೀನಿ. ಫಸ್ಟಿಗೆ ಇಲ್ಲೇನು ಸೇಮ್ ಬರ್ಕೊಂಡ್ಬಿಡೋಣ. ಓಕೆ, ಇಲ್ಲಿ 1 -1 √3 9. ಓಕೆ, ಸೊ ಎರಡೂ ಈಗ ಸೇಮ್ ಆಗಿ ತೊಗೊಂಡ್ರೆ ಆಬ್ವಿಯಸ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಸೇಮ್ ಕಾಣಿಸ್ತಾ ಇದೆಯಲ್ವಾ, ಸೇಮ್ ಅಂತ ಬರದೇ ಬರೀತೀರಾ. ಎಕ್ಸಾಮಲ್ಲಿ ಈ ಥರ ಕೊಡಲ್ಲ, ಆ್ಯಸ್ ಇಟ್ ಈಸ್ ಕೊಡೋದಿಲ್ಲ. ಇಲ್ಲೇನು ಕೊಟ್ಟಿರ್ತಾರಪ್ಪ ಅಂತಂದರೆ ಈ ಜಾಗದಲ್ಲಿ ಎಕ್ಸ್ ಅಥವಾ ವಾಯ್ ಅಂತ ಬೇರೆ ಬೇರೆ ಅನ್ನೋನ್ ವ್ಯಾಲ್ಯೂಸ್ಗಳನ್ನ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಎಕ್ಸ್, ಇಲ್ಲಿ ವಾಯ್, ಝೆಡ್ ಇದೆ. ಓಕೆ, ಈ ಥರ ಕೊಡ್ತಾರೆ. ಇವೆರಡು ಮ್ಯಾಟ್ರಿಕ್ಸಸ್ಗಳು ಈಕ್ವಲ್ ಇದಾವೆ ಅಂತ ಕೊಟ್ಟರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಕೂಡ ಈಕ್ವಲ್ ಆಗುತ್ತೆ. ಅದು ಹೇಗೆ ಅಂತಂದರೆ ಈ 1 = ಎಕ್ಸ್ ಆಗಿರುತ್ತೆ. ಅಗೇನ್ ವಾಯ್ ಜಾಗದಲ್ಲಿ 0 ಇದೆ ಅಂದರೆ ವಾಯ್ = 2. ಝೆಡ್ ಜಾಗದಲ್ಲಿ ಏನಿದೆ -1 ಇದೆ ಅಂದರೆ ಎಕ್ಸ್ = 1, ವಾಯ್ = 0, ಝೆಡ್ = -1. ಈ ಥರ ನೋಡಿ ಬರೆಯುವಂಥದ್ದು. ಈಕ್ವಲ್ ಇದಾವೆ ಅಂತಂದರೆ ಫಸ್ಟ್ ಒನ್ ಆರ್ಡರ್ ಸೇಮ್ ಇರಬೇಕು, ಸೆಕೆಂಡ್ ಒನ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಸೇಮ್ ಇರುತ್ತೆ. ಇಷ್ಟೇ ಇರುವಂಥದ್ದು ಈ ಒಂದು ಕಾನ್ಸೆಪ್ಟು. ಅರ್ಥ ಆಯ್ತಲ್ವಾ? ಎಸ್. ಸೊ ಇವಾಗ ಇದರ ಮೇಲೆ ಯೂಸ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಏನಿದೆ ನೋಡಿ, ಫೈಂಡ್ ABC ವ್ಯಾಲ್ಯೂ ಫ್ರಮ್ ದ ಡಿ. 4 ವ್ಯಾಲ್ಯೂಸ್ಗಳನ್ನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಇವೆರಡು ಈಕ್ವಲ್ ಇದಾವೆ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ, ಯಾವ ಥರ ನಾವು ಇಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಇವೆರಡು ಮ್ಯಾಟ್ರಿಕ್ಸ್ಗಳು ಈಕ್ವಲ್ ಇದೆ ಅಂದರೆ ನಾನೇನು ಹೇಳಿದ್ದೆ ಸ್ಟೂಡೆಂಟ್ಸ್ ಆಲ್ರೆಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಇರುತ್ತಾ, ಇದು ಈಕ್ವಲ್ ಇದ್ರೆ ಇದ್ರ ಜೊತೆ ಈಕ್ವಲ್ ಇರುತ್ತೆ. ಅಂದರೆ 2A + B = 4 ಆಯಿತು. ನಾನು ನಿಮಗೆ ಆಲ್ರೆಡಿ ಹೇಳಿದೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಇರುತ್ತೆ ಅಂತ. ಇಲ್ಲಿ ಒಂದು ಇಕ್ವೇಷನ್ ಸಿಕ್ತು. ಅದಾದಮೇಲೆ ಇಲ್ಲಿ ಒಂದು ಸಿಗುತ್ತೆ ನೋಡಿ, ಇವೆರಡು ಈಕ್ವಲ್ ಇದೆಯಲ್ವಾ, ಅಂದರೆ ಏನು, A - 2B = -3 ಈ ಥರ ಬರೀಬೋದಾ? ಓಕೆ, ಫಸ್ಟ್ ಇವೆರಡು ಈಕ್ವೇಷನ್ಸ್ಗಳನ್ನ ನಾವು ಬೈ ಸಾಲ್ವಿಂಗ್ ಮೆಥಡಿಂದ ಸಾಲ್ವ್ ಮಾಡೋಣ. ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈಯಿಂಗ್ ವಿತ್ 2 ಮಾಡ್ಕೊಳ್ಳೋಣ, ಇಲ್ಲಿ 1 ಮಾಡ್ಕೊಳ್ಳಿ. 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಯ್ತು, ಇದು ಇನ್ನೊಂದು ಸತಿ ಬರೆಯೋಣ. 2A + B = 4. 1 ಇಂದ ಮಾಡಿದರೆ ಅದೇ ಆನ್ಸರ್ ಆಗುತ್ತೆ. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2A, 2 × 2 ಇದು 4 ಆಗುತ್ತೆ. 4B ಅಗೇನ್ -6. ಇವಾಗ ನೋಡಿ ಸೈನ್ ಚೇಂಜ್ ಮಾಡೋಣ, ಮೈನಸ್ ಪ್ಲಸ್ ಪ್ಲಸ್. ಸೊ ಇದು 2A ಕ್ಯಾನ್ಸಲ್, ಇದು 4 + 1 ಅಂದರೆ ಇದಾಯಿತು 5B, 6 + 1 ಅಂದರೆ ಇದು 10 ಆಗುತ್ತೆ. B = 10/5 ಅಂದರೆ 5 1 = 5 2 ಅಂದರೆ B ಆನ್ಸರ್ ನಂಗೆ ಸಿಕ್ತಿಲ್ಲಿ 2. ಓಕೆ, ಸೊ ಬಿ ಆನ್ಸರ್ ಸಿಕ್ಕಾದ್ಮೇಲೆ ಏನ ಫೈಂಡ್ ಮಾಡ್ಬೋದಾ, ಇಕ್ವೇಷನ್ನ ಈ ಒಂದು 2 ಅಲ್ಲಿ ನಾವು ಬಿ ವ್ಯಾಲ್ಯೂನ ಫಿಲಪ್ ಮಾಡೋಣ. ಏನಿದೆ, A - 2B = -3 ಇತ್ತು. ಬಿ ವ್ಯಾಲ್ಯೂ ಎಷ್ಟು ಬಂದಿದೆ, 2 ಬಂದಿದೆ. ಅಂದರೆ A 2 × 2 = -3. A = 2 × 2 -4 ಆಗುತ್ತೆ. -4ನ ಈ ಕಡೆ ತೊಗೊಂಬಂದರೆ +4, 4 ಇದು -3, 4 -3 ಅಂದರೆ A ವ್ಯಾಲ್ಯೂ ಆಯಿತು 1. ನೀವು ಬೇಕಿದ್ರೆ ಇದರಲ್ಲಿ ಫಿಲಪ್ ಮಾಡಿ, ಅದರ ಆನ್ಸರ್ ಕೂಡ ಸೇಮ್ ಬರುತ್ತೆ ನೋಡಿ. ಇಲ್ಲಿ 2 ಇದೆ, 2 ಈ ಕಡೆ ಬಂದರೆ ಎಷ್ಟಾಗುತ್ತೆ ಫ್ರೆಂಡ್ಸ್, 3 ಆಗುತ್ತೆ. ಅಗೇನ್ ಈ 2 ಇಲ್ಲಿ ಫಿಲಪ್ ಮಾಡಿದರೆ -2 ಆಗುತ್ತೆ. -2 4 -2 ಅಂದರೆ 2 ಆಯಿತು. 2 / 2 ಅಂದರೆ ಅದರ ಆನ್ಸರ್ ಕೂಡ 1 ಬರುತ್ತೆ. ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಫಿಲಪ್ ಮಾಡಿ. ಇವಾಗ ನಮಗೆ 2 ಆನ್ಸರ್ಸ್ ಸಿಕ್ತು, ಎದು ಒಂದು ಮತ್ತು ಬಿದ ಆನ್ಸರ್. ಇನ್ನು ಸಿ ಮತ್ತು ಡಿದು ಬೇಕಲ್ವಾ, ಅಗೇನ್ ಇನ್ನೂ 2 ಇದಾವೆ ನೋಡಿ. ಆ 2 ವ್ಯಾಲ್ಯೂಸ್ಗಳನ್ನ ಈಕ್ವಲ್ ಮಾಡ್ಕೋಣ. ಏನು, ಇವಾಗ ಈ ಒಂದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ 5C - D = 11 ಆಗುತ್ತೆ. ಅಗೇನ್ ಈ ಒಂದು ರಿಸಲ್ಟ್ಸು 4C + 3D = 24. ಓಕೆ, ಸೊ ಇಲ್ಲಿ ನಾವೇನು ಮಾಡಬೇಕು, ಪೂರಾ 4 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಬೈ ಸಾಲ್ವಿಂಗ್ ಮೆಥಡ್ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಓಕೆ, ಏನೇನಾಗುತ್ತೆ ನೋಡಿ ಚೆಕ್ ಮಾಡಿ. 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 20C, ಇದು 4D, ಅಗೇನ್ ಇದು 44. ಅಗೇನ್ 5 ಇಂದ ಮಲ್ಟಿಪ್ಲೈ ಮಾಡಿ, 5 × 4 ಇದು 20C ಆಗುತ್ತೆ. ಪ್ಲಸ್ 3 × 4 ಅಂದರೆ 15D, 24 × 5 ಮಾಡಬೇಕಂದ್ರೆ 5 4 20, 2 5 2 10 ಅಂದರೆ ಇದು 12 ಆಯಿತು, 120. ಓಕೆ, ಇವಾಗ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ಚೆಕ್ ಮಾಡಿ ಫ್ರೆಂಡ್ಸ್. ಇದು ಮೈನಸ್ 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 ಇವೆರಡು ಕ್ಯಾನ್ಸಲ್ ಆಯಿತಾ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಇದು 19D ಆಯಿತು. ಅಗೇನ್ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಆಯಿತು. ಅಂದರೆ 120ಯಲ್ಲಿ 44ನ ತೆಗಿಬೇಕು. ಅಂದರೆ ಇದೆಷ್ಟಾಗುತ್ತೆ 6, ಇಲ್ಲಿ ಒಂದು ರಿಮೈಂಡರ್ ತೊಗೊಂಡ್ವಿ ಅಂದರೆ ಅಗೇನ್ ಇಲ್ಲಿ 2 ಇದೆ ಸ್ಟೂಡೆಂಟ್ಸ್, ಅಂದರೆ 12 ಆಗುತ್ತೆ. ಅಗೇನ್ ಇಲ್ಲಿ 5 ಇದೆ, 5 ಪ್ಲಸ್ ಅಂದರೆ 76 ಆಯಿತು. ಕರೆಕ್ಟಾ? ಓಕೆ, ಸೊ 76 ಇಲ್ಲಿ ಬರುತ್ತೆ. ಅಗೇನ್ ಇದು ಸೈನು ಮೈನಸ್ಸು, ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲು. D = 76 / 19. 19 4 ಆಗುತ್ತಾ, ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. 19 4 ಅಂದರೆ D = 6 ನಮಗಿಲ್ಲಿ 4 ಅಂತ ಹೇಳಿ. ಓಕೆ, ಡಿ ಆನ್ಸರ್ ಸಿಕ್ಕಾದ್ಮೇಲೆ ಸಿ ಮಾಡೋದು ಈಸಿ ಇದೆ ಅಲ್ವಾ? ಎಸ್. ಸೊ ಯಾವ ಥರ ಮಾಡ್ತೀವಿ, ಅಗೇನ್ ಇಲ್ಲಿ
ಚೇಂಜಸ್ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ ಡಿ ವ್ಯಾಲ್ಯೂನ ಫಿಲಪ್ ಮಾಡಿ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಇದರಲ್ಲಿ ಹಾಕಿ ಈಸಿ ಇದೆ ನೋಡಿ. ಏನಿದೆ 5c ಮೈನಸ್ ಡಿ ವ್ಯಾಲ್ಯೂ ಎಷ್ಟಿದೆ 4 ಈಸ್ ಈಕ್ವಸ್ ಟು 11. 5c ಮೈನಸ್ 4 ಈ ಕಡೆ ಹೋದರೆ +4 ಅಂದರೆ 15 ಆಯಿತು. ಸಿ ಈಸ್ ಈಕ್ವಸ್ ಟು 5 ಒಂದು ಈ ಕಡೆ ಶಿಫ್ಟ್ ಮಾಡೋಣ, 15 ಇತ್ತು ಆಲ್ರೆಡಿ, ಡಿವೈಡಿಂಗ್ ಬೈ 5 1 5 3 ಅಂದರೆ ಇದಾಯಿತು 3. ಅಂದರೆ ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ 2 ಇದೆ, ಸಿ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 4. ಓಕೆ, ನಾವು ಫೈನಲಿ ಲಾಸ್ಟಲ್ಲಿ ನೀವು ಆನ್ಸರ್ ಬರೀರಿ. ಎ ವ್ಯಾಲ್ಯೂ 1 ಆಗಿತ್ತು, ಬಿ ವ್ಯಾಲ್ಯೂ 2 ಆಗಿದೆ, ಸಿ ವ್ಯಾಲ್ಯೂ 3 ಆಗಿದೆ, ಡಿ ವ್ಯಾಲ್ಯೂ 4 ಆಗಿದೆ. ಓಕೆ, ಈ ಥರ ನಾವು ಒಂದೊಂದಾಗಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು ನೋಡಿ. ಈಸಿ ಇದೆ ಅಲ್ವಾ? ಎಸ್. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಎಕ್ಸಸೈಸ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಎಲ್ಲ ಕ್ಲಾಸಸ್ ಫ್ರೀ ಕ್ಲಾಸಸ್ ಇದೆ, ಸೊ ಎಲ್ರಿಗೂ ಕೂಡ ಇದು ಹೆಲ್ಪ್ ಆಗಲಿ. ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.